Hello everyone, welcome back to Digital Learning Department of Collegiate Education. This is Nandini working as Assistant Professor of Commerce at Government Fast College for Women, Tumkur. Dear students, in this video I would like to explain a concept regarding meaning and classification of mortgage, which is coming under the second semester BCom in the subject of market behavior and cost analysis. ಈ ಒಂದು ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಮೀನಿಂಗ್ ಏನು ಹಾಗೆಯೇ ಮಾರ್ಕೆಟಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಯಾವುದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡಿಸ್ಕಸನ್ನು ಮಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ಕು ಸೆಕೆಂಡ್ ಸೆಮಿಸ್ಟರ್ MCom ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಅಲ್ಲಿ ಬರುವಂತಹ ಸಬ್ಜೆಕ್ಟ್ ಆಗಿದೆ. Okay, so let us have our discussion regarding what is market and what are the classification of mortgage. ಓಕೆ, ಮಾರ್ಕೆಟ್ ಅನ್ನೋದು ನಮಗೆ ತುಂಬಾ ಫೆಮಿಲಿಯರ್ ಆಗಿರುವಂತಹ ವರ್ಡು. ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ತುಂಬ ಸಲ ಯೂಸ್ ಮಾಡುವಂತಹ ವರ್ಡು ಮಾರ್ಕೆಟ್ ಆಗಿದೆ. ವೆಜಿಟೇಬಲ್ ಮಾರ್ಕೆಟ್ ಆಗಿರ್ಬೋದು, ಫ್ರೂಟ್ಸ್ ಮಾರ್ಕೆಟ್ ಆಗಿರ್ಬೋದು, ಫಿಶ್ ಮಾರ್ಕೆಟ್ ಆಗಿರ್ಬೋದು. ಯಾವುದಾದ್ರೂ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮಾರ್ಕೆಟಿಗೆ ಹೋಗಿದ್ದೆ, ಪರ್ಚೇಸ್ ಮಾಡ್ಕೊಂಡು ಬಂದೆ, ಫ್ಲವರ್ ಮಾರ್ಕೆಟಿಗೆ ಹೋಗಿದ್ದೆ, ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಿದ್ದೆ. ಈ ಥರ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇದು ನಮಗೆ ಅನ್ಫೆಮಿಲಿಯರ್ ವರ್ಡ್ ಏನೂ ಅಲ್ಲ, ನಮ್ಮ ಡೇ ಟು ಡೇ ಲೈಫಲ್ಲಿ ಎವ್ರಿ ಡೇ ಯೂಸ್ ಮಾಡುವಂತಹ ಕಾಮನ್ ವರ್ಡ್ ಆಗಿದೆ. ಓಕೆ, ಈ ಒಂದು ಪಿಕ್ಚರನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಅಂತ ಅಂದರೆ ಏನು. ಮಾರ್ಕೆಟ್ ಅಂದಿದ ತಕ್ಷಣ ಒಂದು ಇಮೇಜ್ ನಮ್ಮ ಕಣ್ಮುಂದೆ ಬರುತ್ತೆ. ಏನು ಇಮೇಜ್ ಕಣ್ಮುಂದೆ ಬರುತ್ತೆ? ವೆರೈಟೀಸ್ ಆಫ್ ಗೂಡ್ಸ್ ಇರುತ್ತೆ ಅಲ್ಲಿ, ಅಥವಾ ವೆರೈಟೀಸ್ ಆಫ್ ಕಮಾಡಿಟೀಸ್ ಇರುತ್ತೆ, ತುಂಬ ಜನ ಇರ್ತಾರೆ, ಅದರಲ್ಲಿ ಬೈಯರ್ಸು ಇರ್ತಾರೆ, ಹಾಗೆಯೇ ಸೆಲ್ಲರ್ಸು ಇರ್ತಾರೆ. ಮಾರ್ಕೆಟ್ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಬರುವಂತಹ ಒಂದು ಇಂಪಾರ್ಟೆಂಟ್ ಪಿಕ್ಚರ್ ಅಂತ ಅಂದರೆ ಇಲ್ಲಿ ಹಾಕಿರುವಂಥ ಒಂದು ಪಿಕ್ಕನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ದಿಸ್ ಈಸ್ ದ ಮಾರ್ಕೆಟ್ ಅಂತ. ಓಕೆ, ಇಲ್ಲಿ ನೋಡಿ ಏನೇನಿದೆ, ಎಷ್ಟೊಂದು ವೆರೈಟೀಸ್ ಆಫ್ ಕಮಾಡ್ ಇದೆ. ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಹಾಗೆಯೇ ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ದೆನ್ ನಂಬರ್ ಆಫ್ ಪೀಪಲ್ಸ್ ಇದ್ದಾರೆ, ಆ ನಂಬರ್ ಆಫ್ ಪೀಪಲ್ಸಲ್ಲಿ ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ. ಈ ಥರ ಒಂದು ಇಮೇಜ್ ನಮ್ಮ ಕಣ್ಮುಂದೆ ಏನು ಬರುತ್ತೋ ಇದನ್ನು ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಹಾಗೆಯೇ ಈ ಮಾರ್ಕೆಟ್ ಅನ್ನೋ ವರ್ಡ್ ಎಷ್ಟು ಫ್ಯಾಮಿಲಿಯರೋ ಅದನ್ನು ನಾವು ಡೇ ಟು ಡೇ ಲೈಫಲ್ಲಿ ಅಪ್ಲೈ ಕೂಡ ಮಾಡ್ತಾ ಇರ್ತೀವಿ. ಆಸ್ ಎ ಕಸ್ಟಮರ್ ಆದರೂ ಆಗಿರ್ಬೋದು, ಅಥವಾ ಆಸ್ ಎ ಸೆಲ್ಲರ್ಸ್ ಕೂಡ ಆಗಿರ್ಬೋದು. ಸೊ ನಾವೇನಾದರೂ ಕಸ್ಟಮರ್ ಆಗಿದ್ದೀವಿ ಅಂತ ಅಂದರೆ ಯೂಶಲಿ ಎವ್ರಿ ಡೇ ಮಾರ್ಕೆಟಿಗೆ ವಿಸಿಟ್ ಮಾಡ್ತಾ ಇರ್ತೀವಿ. ನಮಗೆ ಏನು ನೆಸೆಸಿಟಿ ಇರುತ್ತೋ ಅಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇರ್ತೀವಿ. ಹಾಗೆಯೇ ನಾವೇನಾದರೂ ಬಿಸ್ನೆಸ್ ಪೀಪಲ್ ಆಗಿದ್ದರೆ ಅದು ಸ್ಮಾಲ್ ಸ್ಕೇಲಲ್ಲಾದರೂ ಆಗಿರ್ಬೋದು, ಲಾರ್ಜ್ ಸ್ಕೇಲಲ್ಲಾದರೂ ಆಗಿರ್ಬೋದು. ನಾವೇನಾದರೂ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಸೇಲ್ ಮಾಡೋ ಪರ್ಪಸಿಂದನೂ ಕೂಡ ನಾವು ಮಾರ್ಕೆಟಿಗೆ ವಿಸಿಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಮಾರ್ಕೆಟ್ ಅಂತ ಅಂದಿದ ತಕ್ಷಣವೇ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿಚ್ ಈಸ್ ಅರೈಸ್ ಇನ್ ಅವರ್ ಮೈಂಡ್. ಆ ಮಾರ್ಕೆಟ್ ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಏನು ಅರೈಸ್ ಆಗುತ್ತೆ ಅಂತ ಅಂದರೆ ದೇರ್ ಶುಡ್ ಬಿ ಎ ಸೆಲ್ಲರ್ ಆ್ಯಂಡ್ ಬಯರ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನೋ ಕಾನ್ಸೆಪ್ಟ್ ಮೊದಲು ಇತ್ತು ಬಿಫೋರ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಬಟ್ ಇವಾಗ ನಮಗೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ನಾವು ಕಮಾಡಿಟಿನ ಸೇಲ್ ಮಾಡಬೇಕು ಅಥವಾ ಕಮಾಡಿಟಿನ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಓವರ್ ಥ್ರೂ ಎ ಇಮೇಲ್ ಆರ್ ಟೆಲಿಫೋನ್ ವಿ ಕ್ಯಾನ್ ಎಕ್ಸ್ಚೇಂಜ್ ಅವರ್ ಗೂಡ್ಸ್ ಆರ್ ಸರ್ವಿಸಸ್ ವಿತ್ ದ ಪ್ರೈಸ್. ಒಂದು ಟೆಲಿಫೋನಲ್ಲಾಗಿರ್ಬೋದು ಅಥವಾ ಇಮೇಲಲ್ಲಾಗಿರ್ಬೋದು ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸನ್ನು ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಪ್ರೈಸಸ್ಸಿಗೆ. ಹಾಗಾಗಿ ಪ್ರೀವಿಯಸ್ ಡೇಸಿಗೆ, ಪ್ರೀವಿಯಸ್ ಇಯರ್ಸಿಗೆ ಕಂಪೇರ್ ಮಾಡಿದ್ರೆ ಇವಾಗ ನಮಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನೋ ಕಾನ್ಸೆಪ್ಟನ್ನು ನಾವು ಮಾರ್ಕೆಟಿಗೆ ರೆಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಮೊದಲೆಲ್ಲ ನಮಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇಲ್ಲದೆ ಇದ್ದಿದ್ದಾಗ ನಾವು ಏನು ಮಾಡ್ತಾ ಇದ್ವಿ, ಮಾರ್ಕೆಟ್ ಅಂದಿದ ತಕ್ಷಣ ಇಟ್ ಈಸ್ ಅ ಪ್ಲೇಸ್ ಅನ್ನೋ ವರ್ಡಿಂದಾನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿನ ನಾವಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಬಟ್ ಇವಾಗ ಮಾರ್ಕೆಟಿಗೆ ಆ ಜಿಯೋಗ್ರಫಿಕಲ್ ಲೊಕೇಶನ್ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಮಾರ್ಕೆಟ್ ಅನ್ನೋ ವರ್ಡನ್ನ ನಾವು ರೆಸ್ಟ್ರಿಕ್ಟ್ ಮಾಡೋದಕ್ಕಾಗಲ್ಲ. ಇಟ್ ಹ್ಯಾಸ್ ಎ ವೈಡರ್ ಅಂಡ್ ಆಸ್ ವೆಲ್ ಆಸ್ ದ ಬ್ರಾಡ್ ಕಾನ್ಸೆಪ್ಟ್. ತುಂಬ ಬ್ರಾಡಾಗಿ ಹೇಳ್ತೀವಿ. ಹಾಗಾಗಿ ಇವಾಗ ಜಸ್ಟ್ ಈ ಒಂದು ಪಿಕ್ಚರಲ್ಲಿ ನೋಡಿದಾಗ ನಮಗೆ ಇದು ಎಸ್ಪೆಷಲಿ ಈ ಪರ್ಷಬಲ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ, ಫ್ರೂಟ್ಸ್, ವೆಜಿಟೇಬಲ್ಸ್, ಆ ಥರದ್ದು ಒಂದು ಇಮೇಜ್ ಇದೆ ಇಲ್ಲಿ. ಇಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ವೆಜಿಟೇಬಲ್ ಮಾರ್ಕೆಟ್, ಫ್ರೂಟ್ ಮಾರ್ಕೆಟ್, ಫಿಶ್ ಮಾರ್ಕೆಟ್, ಫ್ಲವರ್ ಮಾರ್ಕೆಟ್, ಈ ಥರ ಮಾರ್ಕೆಟ್ಸಿಗೆಲ್ಲ ನಾವೇನು ಮಾಡ್ತೀವಿ, ವಿಸಿಟ್ ಮಾಡ್ತೀವಿ. ನಮಗೆ ಏನು ನೆಸೆಸಿಟಿ ಇರುತ್ತೋ ನಾವು ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಮಾರ್ಕೆಟ್ ಅಂತ ಅಂದಿದ ತಕ್ಷಣ ಇಟ್ ಮೇ ಬಿ ಎ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಇಟ್ ಮೇ ನಾಟ್ ಬಿ ಎ ಪರ್ಟಿಕ್ಯುಲರ್ ಪ್ಲೇಸ್. ಅದೊಂದು ಪರ್ಟಿಕ್ಯುಲರ್ ಪ್ಲೇಸ್ ಆದರೂ ಆಗಿರ್ಬೋದು. ಇಲ್ಲ ಅಂತ ಅಂದರೆ ಜಸ್ಟ್ ನಮ್ಮ ಫೋನ್ ಕಾಲ್ಸ್, ಇಲ್ಲ ಅಂತ ಅಂದರೆ ಇಮೇಲ್ ಐ ಡಿನಲ್ಲಿ ನಮ್ಮ ಟ್ರಾನ್ಸಾಕ್ಷನ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು.
ಸೊ ಹಾಗಾಗಿ ಇಟ್ ಈಸ್ ದ ಮೀಟಿಂಗ್ ಪ್ಲೇಸ್ ಆಫ್ ದ ಬೈಯರ್ಸ್ ಆ್ಯಂಡ್ ದ ಸೆಲ್ಲರ್ಸ್ ಇನ್ ಆರ್ಡರ್ ಟು ಎಕ್ಸ್ಚೇಂಜ್ ದೇರ್ ಪ್ರಾಡಕ್ಟ್. ಮಾರ್ಕೆಟ್ ಅಂದರೆ ಇಬ್ಬರು ಮೀಟ್ ಮಾಡುವಂತಹ ಪ್ಲೇಸ್ ಆಗಿರುತ್ತೆ ಅದು. ಅಲ್ಲಿ ಯಾರ್ಯಾರು ಇಬ್ಬರು ಅಂತ ಅಂದರೆ ಒಬ್ಬ ಬೈಯರ್ ಆಗಿರ್ತಾನೆ, ಇನ್ನೊಬ್ಬ ಸೆಲ್ಲರ್ ಆಗಿರ್ತಾನೆ. ಅಲ್ಲಿ ಒಂದು ಕಮಾಡಿಟಿ ಇರುತ್ತೆ, ಹಾಗೆಯೇ ಆ ಒಂದು ಕಮಾಡಿಟಿನ ಪ್ರೈಸ್ಗೆ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಈ ಒಂದು ಹೋಲ್ ಕಾನ್ಸೆಪ್ಟನ್ನು ನಾವಿಲ್ಲಿ ಏನಂತ ಕರಿತೀವಿ, ಮಾರ್ಕೆಟ್ ಅಂತ ಕರಿತೀವಿ. ನೋಡಿ, ಕಮಾಡಿಟಿ ಇದೆ, ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ. ಹಾಗಾಗಿ ಬೈಯರ್ಸು ಮತ್ತು ಸೆಲ್ಲರ್ಸ್ ಮಧ್ಯೆ ಪ್ರಾಡಕ್ಟ್ ಎಕ್ಸ್ಚೇಂಜ್ ಆಗುತ್ತೆ ಫಾರ್ ದಿ ಪ್ರೈಸಸ್. ಎಷ್ಟು ಪ್ರೈಸಿಗೆ ಅವನು ಸೇಲ್ ಮಾಡ್ತಾ ಇರ್ತಾನೆ, ಹಾಗೆಯೇ ಇವರು ಎಷ್ಟು ಪ್ರೈಸಿಗೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಈ ಒಂದು ಟ್ರಾನ್ಸಾಕ್ಷನ್ಸು ಬೈಯರು ಮತ್ತು ಸೆಲ್ಲರ್ ಮಧ್ಯೆ ಆಗುವಂಥ ಒಂದು ಪ್ರೋಸೆಸ್ ಏನಿದೆ ಅಥವಾ ಆಕ್ಟಿವಿಟಿ ಏನಿದೆಯೋ ಅದನ್ನು ನಾವಿಲ್ಲಿ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಮಾರ್ಕೆಟ್ ಅಂತ ಅಂದರೆ ಮೀನಿಂಗ್ ಏನು ಅಂತ ನೋಡ್ತಾ ಹೋಗೋಣ. ಮಾರ್ಕೆಟ್ ಇನ್ ಎಕನಾಮಿಕ್ ಮೀನ್ಸ್ a meeting place of buyer and sellers directly or indirectly. I have already told, but in this situation the particular place is not restricted in case of market. ಈಗ ಇರುವಂತಹ ಸಿಚುವೇಶನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ನಾವು ಹೇಳೋದಕ್ಕಾಗಲ್ಲ, ಬಟ್ ಜನರಲ್ ಆಗಿ ಅಥವಾ ಕಾಮನ್ ಆಗಿ ಹೇಳಬೇಕಾದ್ರೆ ಮಾರ್ಕೆಟ್ ಅಂತ ಅಂದರೆ ಮೀಟಿಂಗ್ ಪ್ಲೇಸ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಬೈಯರು ಮತ್ತು ಸೆಲ್ಲರ್ಸು ಮೀಟ್ ಮಾಡುವಂತಹ ಒಂದು ಪ್ಲೇಸ್ ಏನಿದೆಯೋ ಅದನ್ನು ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾಕೆ ಇಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತ ಹೇಳ್ತೀವಿ ಅಂತ ಅಂದರೆ, ಪರ್ಟಿಕ್ಯುಲರ್ ಪ್ಲೇಸನ್ನ ನಾವೇನಾದರೂ ಅಲ್ಲಿ ರೆಫರ್ ಮಾಡೋ ಹಾಗಿದ್ರೆ, ಈಗ ನಾನು ಹೇಳಿದೆ ವೆಜಿಟೇಬಲ್ ಮಾರ್ಕೆಟ್ ಇರುತ್ತೆ, ಫ್ರೂಟ್ಸ್ ಮಾರ್ಕೆಟ್ ಇರುತ್ತೆ, ಆ ಪ್ಲೇಸಿಗೆ ನಾವೇನಾದರೂ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಅದನ್ನು ಡೈರೆಕ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಅಥವಾ ಇಂಡೈರೆಕ್ಟ್ ಅಂತ ಅಂದರೆ, ಸೊ ವಿತೌಟ್ ಮೀಟಿಂಗ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡ್ದಲೆ ಜಸ್ಟ್ ನಮ್ಮ ಟೆಲಿಫೋನ್ ಅಥವಾ ಒಂದು ಲೆಟರ್ ಅಥವಾ ಥ್ರೂ ಇಮೇಲ್ ನಾವೇನಾದರೂ ಪ್ರಾಡಕ್ಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಅವಾಗ ನಾವಲ್ಲಿ ಇಂಡೈರೆಕ್ಟಾಗಿ ಮೀಟ್ ಮಾಡ್ತಿರೋ ಹಾಗಿರುತ್ತೆ, ಅದನ್ನು ನಾವು ಇಂಡೈರೆಕ್ಟ್ಲಿ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಮಾರ್ಕೆಟ್ ಇಸ್ ನಥಿಂಗ್ ಬಟ್ ಮೀಟಿಂಗ್ ಪ್ಲೇಸ್ ಆಫ್ ಬೈಯರ್. ಓಕೆ, ಈ ಒಂದು ಪಿಕ್ಚರಲ್ಲಿ ನೋಡಿ, ಇವರೆಲ್ಲ ನಮಗೆ ಬೈಯರ್ ಕಮಾಡಿಟಿನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೇನೆ ನಮಗೆ ರೈಟ್ ಸೈಡಲ್ಲಿ ಇರೋರೆಲ್ಲ ನಮಗೆ ಬೈಯರ್ಸ್ ಅಥವಾ ಕಸ್ಟಮರ್ಸ್ ಆಗಿದ್ದಾರೆ. ದೆನ್ ಲೆಫ್ಟ್ ಸೈಡಲ್ಲಿ ಇರುವಂತಹ ಪೀಪಲ್ಸ್ ಏನಿದ್ದಾರೆ ಅಲ್ವಾ, ಸೊ ಇವರೆಲ್ಲ ಅವರ ಕಮಾಡಿಟಿನ ಸೇಲ್ ಮಾಡ್ತಾ ಇದ್ದಾರೆ. ಇವರು ಬೈಯರ್ ಆಗಿದ್ದಾರೆ, ಹಾಗೆಯೇ ಈ ಸೈಡಲ್ಲಿ ಇರುವಂಥವ್ರು ಸೆಲ್ಲರ್ ಆಗಿದ್ದಾರೆ. ಇಲ್ಲಿ ಡೈರೆಕ್ಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ಬಟ್ ಕೆಲವೊಂದು ಕಮಾಡಿಟಿನ ಎಸ್ಪೆಷಲಿ ಲಕ್ಸುರಿಯಸ್ ಗೂಡ್ಸ್ ಆಗಿರ್ಬೋದು ಅಥವಾ ಬೇರೆ ವೆರೈಟೀಸ್ ಆಫ್ ಪ್ರಾಡಕ್ಟ್ ಆಗಿರ್ಬೋದು, ತುಂಬ ಡ್ಯೂರೇಬಲ್ ಪ್ರಾಡಕ್ಟನ್ನ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ ಅಂತ ಅಂದರೆ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರೋದೇ ಇಲ್ಲ, ಮತ್ತು ನಾವಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಅಲ್ಲಿ ರೆಸ್ಟ್ರಿಕ್ಟ್ ಆಗೋದಿಲ್ಲ. ಸೊ ಮೊದಲೆಲ್ಲ ನಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್, ಆನ್ಲೈನ್ ಮಾರ್ಕೆಟಿಂಗ್ ಅಂತ ಇರ್ತಾ ಇರಲಿಲ್ಲ. ಸೊ ಏನೇ ಬೇಕು ಅಂತಂದ್ರೂ ನಾವು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಬೇಕಾಗಿತ್ತು, ಅದನ್ನು ಪರ್ಚೇಸ್ ಮಾಡಬೇಕಾಗಿತ್ತು. ಆದರೆ ನಮಗೆ ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಕೂಡ ಇದೆ, ಆನ್ಲೈನ್ ಮಾರ್ಕೆಟಿಂಗ್ ಇರುತ್ತೆ, ಹಾಗೆಯೇ ಆಫ್ಲೈನ್ ಮಾರ್ಕೆಟಿಂಗ್ ಕೂಡ ಇರುತ್ತೆ. ಎರಡರಲ್ಲಿ ನಾವು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಎರಡನ್ನೂ ಕೂಡ ನಾವಿಲ್ಲಿ ಮಾರ್ಕೆಟ್ ಅಂತಲೇ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಈಗ ನಮ್ಮ ಡೇ ಟು ಡೇ ಲೈಫಲ್ಲೇ ಎಸ್ಪೆಷಲಿ ಲಾಕ್ಡೌನ್ ಆಗಿರುವಂತಹ ಟೈಮಲ್ಲೆಲ್ಲ ಏನು ಮಾಡ್ತೀವಿ, ನಾವು ಆನ್ಲೈನ್ ಪರ್ಚೇಸಸ್ ಎಲ್ಲ ಮಾಡ್ತಾ ಇರ್ತೀವಿ. ಈ ಫುಡ್ ಡೆಲಿವರಿ ಕೊಡುವಂಥದ್ದು, ಹಾಗೆಯೇ ಬೇಕಾಗಿರುವಂತಹ ಪ್ರಾಡಕ್ಟನ್ನು ಆನ್ಲೈನಲ್ಲೇ ಬುಕ್ ಮಾಡಿ ನಾವು ಪರ್ಚೇಸ್ ಮಾಡ್ತೀವಿ. ಆವಾಗ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಅಲ್ಲಿ ವಿಸಿಟ್ ಮಾಡುವಂತಹ ನೆಸೆಸಿಟಿನೇ ಇಲ್ಲ. ಸೊ ನಾವು ಮನೆಯಲ್ಲೇ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವೇನಾದರೂ ಆರ್ಡರ್ನ ಪ್ಲೇಸ್ ಮಾಡಿದ್ದೀವಿ ಥ್ರೂ ಆನ್ಲೈನ್ ಅಂತ ಅಂದರೆ ಆ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನಮ್ಮ ಮನೆಗೇ ಕೂಡ ಅದು ರೀಚ್ ಆಗುತ್ತೆ. ಹಾಗಾಗಿ ಇಲ್ಲಿ ಡೈರೆಕ್ಟಾಗಾದರೂ ಮೀಟ್ ಮಾಡ್ಬೋದು ಅಥವಾ ಇಂಡೈರೆಕ್ಟಾಗಾದರೂ ಮೀಟ್ ಮಾಡ್ಬೋದು. ಬಟ್ ಅಲ್ಲಿ ಇಬ್ಬರು ಪರ್ಸನ್ಸ್ ಇರ್ತಾರೆ, ಒಬ್ಬ ಬೈಯರು ಇನ್ನೊಬ್ಬ ಸೆಲ್ಲರು, ಕಮಾಡಿಟಿ ಇರುತ್ತೆ, ಅದನ್ನು ಪ್ರೈಸಿಗೆ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಈ ಹೋಲ್ ಪ್ರೋಸೆಸ್ ಅಥವಾ ಕಾನ್ಸೆಪ್ಟನ್ನು ನಾವಿಲ್ಲಿ ಏನಂತ ಹೇಳ್ತೀವಿ, ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಜನರಲ್ ಆಗಿ ಏನು ಹೇಳ್ಬೋದು ಮಾರ್ಕೆಟ್ ಮೀನ್ಸ್, market is a set of conditions in which buyers and sellers contact each other and conduct exchange transaction. ಓಕೆ, ಸೊ ಇಲ್ಲಿ ಹೇಳಿರೋದೇ ಒಂದು ಚೂರು ಎಲಾಬೊರೇಟ್ ಆಗಿ ನಾವಿಲ್ಲಿ ನೋಡ್ಬೋದು. ಏನಂತ ಅಂದರೆ, ಇಟ್ ಈಸ್ ಅ ಸೆಟ್ ಆಫ್ ಕಂಡೀಷನ್ ಆ್ಯಂಡ್ ಇನ್ ದಿಸ್ ಕಂಡೀಷನ್ ಬೈಯರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ದ ಸೆಲ್ಲರ್ಸ್ ಕಾಂಟ್ಯಾಕ್ಟ್ ಈಚ್ ಅದರ್. ಈ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಕಂಡೀಷನ್ಸಲ್ಲಿ ಬೈಯರು ಮತ್ತು ಸೆಲ್ಲರ್ಸು ಇಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಕಂಡಕ್ಟ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್. ಮೀಟ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಮಾಡುವಂತಹ ಆ್ಯಕ್ಟಿವಿಟಿ ಏನಾಗಿರುತ್ತೆ, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ.
ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂತ ಅಂದರೆ ಸೆಲ್ಲರು ಅವನ ಕಮಾಡಿಟಿನ ಸೇಲ್ ಮಾಡ್ತಾನೆ, ಬೈಯರು ಅದಕ್ಕೆ ದುಡ್ಡನ್ನ ಕೊಟ್ಟು ಆ ಕಮಾಡಿಟಿನ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಪ್ರಾಡಕ್ಟನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋವಂತಹ ರೀಸನ್ನಿಂದ ಬೈಯರು ಮತ್ತು ಸೆಲ್ಲರು ಇಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡೋವಂತಹ ಥಿಂಗ್ ಏನಿದೆ ಅಥವಾ ಇಬ್ಬರು ಕೂಡ ಮೀಟ್ ಮಾಡೋವಂತಹ ಒಂದು ಪ್ರೋಸೆಸ್ ಏನಿದೆಯೋ ಅದನ್ನು ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ನಮಗೆ ನೋಡಿದ್ಮೇಲೆ ಮಾರ್ಕೆಟ್ ಅಂತ ಅಂದರೆ ಏನು ಅಂತ ನಾನು ಹೇಳಿದೆ. ಹಾಗಾದರೆ ಇನ್ ಸಮ್ ಅಪ್ ಮಾರ್ಕೆಟ್ ಏನು ಹೇಳ್ಬೋದು, ಓವರಾಲ್ ಆಗಿ ಮಾರ್ಕೆಟ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ನಾವು ಒನ್ ಬೈ ಒನ್ ಪಾಯಿಂಟ್ ಆಗಿ ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಮಾರ್ಕೆಟ್ ಇಸ್ ಅ ಪ್ಲೇಸ್ ವೇರ್ ದೇರ್ ಆರ್ ಮೆನಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ದಿಸ್ ಈಸ್ ಕಾಮನ್. ಮೊನೋಪಲಿ ಅನ್ನೋ ಮಾರ್ಕೆಟ್ ಸಿಚುವೇಶನ್ಸಲ್ಲಿ ಮಾತ್ರ ಒಬ್ಬ ಸಿಂಗಲ್ ಸೆಲ್ಲರ್ ಇರ್ತಾನೆ, ಇನ್ನು ರಿಮೈನಿಂಗ್ ನಂಬರ್ ಆಫ್ ಬೈಯರ್ಸ್ ಇರ್ತಾರೆ. ಬಟ್ ಕಾಮನ್ ಆಗಿ ನಮಗೆ ಇಲ್ಲಿ ಮಾರ್ಕೆಟ್ ಅಂತ ಅಂದಿದ ತಕ್ಷಣನೇ ಅದರದ್ದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಾಗಿರುತ್ತೆ, ದೇರ್ ಮಸ್ಟ್ ಬಿ ಎ ಲಾರ್ಜ್ ನಂಬರ್ ಆಫ್ ಬೈಯರ್ ಆ್ಯಂಡ್ ಎ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್. ಒಬ್ಬರು ಇಬ್ಬರು ಇರೋದಿಲ್ಲ, ತುಂಬ ಜನ ಬೈಯರ್ಸ್ ಇರ್ತಾರೆ, ಹಾಗೆ ತುಂಬ ಜನ ಸೆಲ್ಲರ್ಸ್ ಇರ್ತಾರೆ. ಓಕೆ, ಈ ಒಂದು ಪಿಕ್ಚರ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಮಾರ್ಕೆಟಲ್ಲಿ ಇದ್ದಾರೆ. ಇದರಲ್ಲಿ ಬೈಯರ್ಸ್ ಕೂಡ ಇದ್ದಾರೆ, ಹಾಗೆಯೇ ಸೆಲ್ಲರ್ಸ್ ಕೂಡ ಇದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಮಾರ್ಕೆಟ್, ಎರಡನೇ ಇಂಪಾರ್ಟೆಂಟ್ ಫೀಚರ್ ಮಾರ್ಕೆಟ್ ಏನಾಗಿರುತ್ತೆ, ಆಕ್ಟಿವ್ಲಿ ಎಂಗೇಜ್ಡ್ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟ್. ಸುಮ್ಮನೆ ಯಾರು ಮಾರ್ಕೆಟಿಗೆ ವಿಸಿಟ್ ಮಾಡೋದಿಲ್ಲ, ನಮ್ಗಲ್ಲಿ ಒಂದು ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀವಿ, ಇಲ್ಲ ಅಂತ ಅಂದರೆ ಸೇಲ್ ಮಾಡೋದಕ್ಕೆ ಹೋಗ್ತೀವಿ. ಹಾಗಾಗಿ ದ ಪೀಪಲ್ ಹೂ ಆರ್ ದೇರ್ ಇನ್ ದ ಮಾರ್ಕೆಟ್ ದೇ ಆರ್ ಆಕ್ಟಿವ್ಲಿ ಎಂಗೇಜ್ಡ್ ಇನ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದಿ ಕಮಾಡಿಟಿ. ಮಾರ್ಕೆಟಲ್ಲಿ ಇರುವಂತಹ ಬೈಯರ್ಸ್ ಆಗಿರ್ಬೋದು ಹಾಗೆಯೇ ಸೆಲ್ಲರ್ಸ್ ಆಗಿರ್ಬೋದು ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರ್ತಾರೆ ಅಥವಾ ಆಕ್ಟಿವ್ ಆಗಿ ಎಂಗೇಜ್ ಆಗಿರ್ತಾರೆ. ಯಾವ ಒಂದು ಥಿಂಗಲ್ಲಿ ಅಂತ ಅಂದರೆ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಕಮಾಡಿಟಿ, ಗೂಡ್ಸು ಮತ್ತು ಸರ್ವಿಸಸ್ನೇ ಪರ್ಚೇಸು ಮತ್ತು ಸೇಲ್ ಮಾಡೋದ್ರಲ್ಲಿ ತುಂಬ ಆಕ್ಟಿವ್ ಆಗಿ ಎಂಗೇಜ್ ಆಗಿರ್ತಾರೆ. Another important thing which is coming under the market, that is contact through different means of communication like letters, telephone, email, etc. I have already told in these days the word market is not restricted to a particular place. ಇವಾಗ ಇರುವಂತಹ ಸಿಚುವೇಶನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿ ಬೌಂಡ್ರಿನ ಇಟ್ಕೊಂಡು ನಾವು ಮಾರ್ಕೆಟ್ ಅಂತ ಡಿಫೈನ್ ಮಾಡೋದಕ್ಕಾಗೋದಿಲ್ಲ. ಬೈಯರ್ ಅಂಡ್ ಸೆಲ್ಲರ್ ಕ್ಯಾನ್ ಮೀಟ್ ಟುಗೆದರ್ ಆರ್ ಕಾಂಟ್ಯಾಕ್ಟ್ ಟುಗೆದರ್ ಥ್ರೂ ಡಿಫ್ರೆಂಟ್ ಮೀನ್ಸ್. ಡೈರೆಕ್ಟಾಗಿ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನಿಲ್ಲ, ಪ್ರಾಡಕ್ಟನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಥವಾ ಸೇಲ್ ಮಾಡೋದಕ್ಕೆ ಡಿಫ್ರೆಂಟ್ ಕಮ್ಯುನಿಕೇಷನ್ಸಿಂದ ಅವರ ಟ್ರಾನ್ಸಾಕ್ಷನ್ಸನ್ನು ಕ್ಯಾರಿ ಓವರ್ ಮಾಡ್ಬೋದು. ಹಾಗಾದರೆ ಯಾವ ಡಿಫ್ರೆಂಟ್ ಯಾವ ಡಿಫ್ರೆಂಟ್ ಕಮ್ಯುನಿಕೇಷನ್ ಥ್ರೂ ದೇ ಕ್ಯಾನ್ ಕಾಂಟ್ಯಾಕ್ಟ್ ಈಚ್ ಅದರ್ ಮೀನ್ಸ್ ಥ್ರೂ ಟೆಲಿಫೋನ್ ಆರ್ ಥ್ರೂ ಲೆಟರ್ ಆರ್ ಥ್ರೂ ಮೈಲ್ ಐ ಡಿ. ನಮಗೆ ಸೆಲ್ಲರ್ಸು ಅಥವಾ ಪ್ರಾಡಕ್ಟನ್ನು ಸೇಲ್ ಮಾಡುವಂತಹ ಮ್ಯಾನುಫ್ಯಾಕ್ಚರರ್ ಏನಿರ್ತಾರೆ ಅಲ್ವಾ, ಅವರ ಜಸ್ಟ್ ಅಡ್ರೆಸ್ ಇದ್ದರೆ ಸಾಕು, ನಮಗೆ ಒಂದು ಲೆಟರನ್ನು ಡ್ರಾಫ್ಟ್ ಮಾಡಿ ಅವರಿಗೆ ಸೆಂಡ್ ಮಾಡಿ ನಮ್ಮ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಇಲ್ಲ ಥ್ರೂ ಟೆಲಿಫೋನ್ ವಿ ಕ್ಯಾನ್ ಬೈ ದ ಪ್ರಾಡಕ್ಟ್ ಆರ್ ಥ್ರೂ ಮೇಲ್ ವಿ ಕ್ಯಾನ್ ಬೈ ದ ಪ್ರಾಡಕ್ಟ್. ಈ ಥರ ಡಿಫ್ರೆಂಟ್ ಕಮ್ಯುನಿಕೇಷನ್ಸ್ ಮೂಲಕ ನಾವೇನು ಮಾಡ್ಬೋದು, ಇಲ್ಲಿ ಬೈಯರು ಮತ್ತು ಸೆಲ್ಲರು ಇಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರ ಟ್ರಾನ್ಸಾಕ್ಷನ್ಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟ್, thus it does not mean a particular place but the entire area where buyers and sellers of a commodity are in close contact and they have one price of same commodity. ಓಕೆ, ಇದಿಷ್ಟನ್ನ ನಾವು ಹೇಗೆ ಸಮ್ ಅಪ್ ಮಾಡ್ಬೋದು ಅಂತ ನೋಡಿ. ಇಟ್ ಡಸಂಟ್ ಮೀನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಇವಾಗ ಜಸ್ಟ್ ನಾನು ಹೇಳಿದೆ ಅಲ್ವಾ, ಇವಾಗ ಮಾರ್ಕೆಟ್ ಅಂದಿದ ತಕ್ಷಣ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ರೆಸ್ಟ್ರಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ದ ಎಂಟೈರ್ ಏರಿಯಾ ವೇರ್ ಬಯರ್ ಆ್ಯಂಡ್ ಸೆಲ್ಲರ್ ಆಫ್ ಎ ಕಮಾಡಿಟಿ ಆರ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್. ಬಟ್ ಅಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮೀಟ್ ಮಾಡಲಿಲ್ಲ ಅಂತಂದ್ರೂ, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ ಅಂತಂದ್ರೂ ಕೂಡ ಬೈಯರು ಮತ್ತು ಸೆಲ್ಲರು ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಹಾಗೆಯೇ ಅಲ್ಲಿ ಕಮಾಡಿಟಿನ ಅವರು ಸೇಮ್ ಕಮಾಡಿಟಿನ ಪ್ರೈಸು ಡಿಸ್ಕ್ರಿಮಿನೇಷನ್ ಅಂತ ಬರುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಸೇಮ್ ಕಮಾಡಿಟಿನ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿ ಆ ಪ್ರೈಸನ್ನು ಸೆಲ್ಲರು ಸೇಲ್ ಮಾಡ್ತಾನೆ, ಆ ಪ್ರೈಸಿಗೆ ಬೈಯರ್ ಅದನ್ನು ಪರ್ಚೇಸ್ ಅಥವಾ ಬೈ ಮಾಡ್ತಾನೆ. ಓಕೆ, ಸೊ ಒಂದು ಮಾರ್ಕೆಟ್ ಅಂತ ಕನ್ಸಿಡರ್ ಆಗಬೇಕು ಅಂತಂದರೆ ದಿಸ್ ಆರ್ ದ ಇಂಪಾರ್ಟೆಂಟ್ ಕಂಡೀಷನ್. ಇಟ್ ಹ್ಯಾಸ್ ಟು ಬಿ ಇದಿಷ್ಟನ್ನು ಕೂಡ ಅಲ್ಲಿ ಸ್ಯಾಟಿಸ್ಫೈ ಆಗಬೇಕಾಗುತ್ತೆ. ಏನೋ ದೇರ್ ಮಸ್ಟ್ ಬಿ ಎ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ದೇರ್ ಇನ್ ದ ಮಾರ್ಕೆಟ್, ದೇ ಆರ್ ಆಕ್ಟಿವ್ಲಿ ಎಂಗೇಜ್ಡ್ ಇನ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್.
Contact can be done through different means of communication like letter, telephone, email ID, etc. And finally, we can say a market is considered, it is not a particular place, but the seller and the buyer come in together close contact in order to buy the product and in order to sell the product for a same commodity for the one price. ಒಂದೇ ಸೇಮ್ ಕಮಾಡಿಟಿನ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಇಬ್ಬರು ಕೂಡ ಸೇಲ್ ಮಾಡೋದಕ್ಕೆ ಮತ್ತು ಪರ್ಚೇಸ್ ಮಾಡೋದಕ್ಕೆ ಕ್ಲೋಸ್ ಕಾಂಟ್ಯಾಕ್ಟ್ ಆಗ್ತಾರೆ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ನೆಸೆಸಿಟಿ ಇಲ್ಲ. ಇದಿಷ್ಟು ನಮಗೆ ಏನಂತ ಹೇಳ್ತೀವಿ, ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಕಾಂಪ್ರೈಸಸ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಸೊ ಇಲ್ಲಿ ತನಕ ನಮಗೆ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಾಗಿದೆ. ಹಾಗೆಯೇ ಮಾರ್ಕೆಟಲ್ಲಿ ಯೂಶಲಿ ಅದರದ್ದು ಫೀಚರ್ಸ್ ಏನು ಅಂತ ನೋಡಿದ್ವಿ. ಹಾಗಾದರೆ ಮಾರ್ಕೆಟಲ್ಲಿ ಇರುವಂತಹ ಕಾಂಪೊನೆಂಟ್ಸ್ ಯಾವ್ದ್ಯಾವುದು ಅನ್ನೋದನ್ನು ನಾವಿಲ್ಲಿ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್, ಕನ್ಸ್ಯೂಮರ್ಸ್. Buyers of the product are called consumers. The buyers of the product are identified by means of income, need, etc. ಓಕೆ, ಸೊ ಮಾರ್ಕೆಟ್ ಅಂತ ಅಂದಿದ ತಕ್ಷಣ ನಾನು ಬಿಗಿನಿಂಗಲ್ಲೇ ಹೇಳಿದೆ, ಬಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ, ಕಮಾಡಿಟಿ ಇರುತ್ತೆ, ಪ್ರೈಸಿಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂತ. ಆ 4 ಕಾಂಪೊನೆಂಟ್ಸ್ ಏನಿದೆ ಅಲ್ವಾ, ಆ 4 ಕಾಂಪೊನೆಂಟ್ಸು ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಒನ್ ಕನ್ಸ್ಯೂಮರ್ಸ್. ಇಲ್ಲಿ ಕನ್ಸ್ಯೂಮರ್ಸ್ ಯಾರಾಗಿರ್ತಾರೆ, ಯೂಶುವಲಿ ದ ಬಯರ್ಸ್ ಆಫ್ ದ ಪ್ರಾಡಕ್ಟ್ ಆರ್ ಕನ್ಸಿಡರ್ಡ್ ಆಸ್ ದಿ ಕಸ್ಟಮರ್ಸ್ ಆರ್ ದ ಕನ್ಸ್ಯೂಮರ್ಸ್. ಮಾರ್ಕೆಟಲ್ಲಿ ಇರುವಂತಹ ಪ್ರಾಡಕ್ಟ್ ಅಥವಾ ಸರ್ವೀಸಸ್ನ ಯಾರು ಪರ್ಚೇಸ್ ಮಾಡ್ತಾರೋ, ಪರ್ಚೇಸ್ ಮಾಡುವಂತಹ ಪೀಪಲ್ನ ನಾವಿಲ್ಲಿ ಏನಂತ ಕರಿತೀವಿ, ಬಯರ್ಸ್ ಅಂತ ಕರಿತೀವಿ. ಆ ಬಯರ್ಸ್ ನಮಗೆ ಇಲ್ಲಿ ಏನಾಗಿರ್ತಾರೆ, ಕಸ್ಟಮರ್ಸ್ ಆಗಿರ್ತಾರೆ, ಅದರ್ವೈಸ್ ದೇ ಆರ್ ದಿ ಕನ್ಸ್ಯೂಮರ್ಸ್ ಆಗಿರ್ತಾರೆ. ದ ಬಯರ್ಸ್ ಆಫ್ ದ ಪ್ರಾಡಕ್ಟ್ ಆರ್ ಐಡೆಂಟಿಫೈಡ್ ಬೈ ಮೀನ್ಸ್ ಆಫ್ ಇನ್ಕಮ್, ನೀಡ್, ಎಟ್ಸೆಟ್ರಾ. ಓಕೆ, ಇಲ್ಲಿ ನಾವು ಕಸ್ಟಮರ್ಸ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತ ಅಂದರೆ, ಇನ್ಕಮ್ ಬೇಸಿಸ್ ಮೇಲೂ ಕೂಡ ನಾವಿಲ್ಲಿ ಕಸ್ಟಮರ್ಸನ್ನ ಡಿವೈಡ್ ಮಾಡ್ಕೋಬೋದು, ಹಾಗೆಯೇ ಅವರ ನೀಡ್ ಬೇಸಿಸ್ ಮೇಲೆ. ಸೊ ನಾವೇನಾದರೂ ತುಂಬ ಲಕ್ಸುರಿಯಸ್ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಹೈ ಇನ್ಕಮ್ ಗ್ರೂಪ್ ಆಫ್ ಪೀಪಲು ನಮಗೆ ಅಲ್ಲಿ ಕನ್ಸ್ಯೂಮರ್ ಆಗಿರ್ತಾರೆ. ಅಥವಾ ನಾವೇನಾದರೂ ತುಂಬ ಎಸೆನ್ಷಿಯಲ್ ಪ್ರಾಡಕ್ಟ್, ಬೇಸಿಕ್ ಪ್ರಾಡಕ್ಟನ್ನ ಸೇಲ್ ಮಾಡ್ತಿದ್ದೀವಿ ಅಂತ ಅಂದರೆ ರಿಚ್ಚು ಮತ್ತು ಪೂರ್ ಪೀಪಲ್, ಇನ್ಕಮ್ ಎರಡೂ ಕೂಡ ನಮಗೆ ಅಲ್ಲಿ ಕನ್ಸ್ಯೂಮರ್ ಆಗಿರ್ತಾರೆ. ಹಾಗೆಯೇ ನಾವೇನಾದರೂ ಟಾಯ್ಸ್, ಈ ಥರ ಚಿಕ್ಕ ಮಕ್ಕಳಿಗೆ ಓರಿಯೆಂಟೆಡ್ ಆಗಿರುವಂತಹ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂತ ಅಂದರೆ ಯೂಶುವಲಿ ಅಲ್ಲಿ ನಮ್ಮ ಕನ್ಸ್ಯೂಮರ್ ಯಾರಾಗಿರ್ತಾರೆ, ಸ್ಮಾಲ್ ಕಿಡ್ ಅಥವಾ ಚಿಲ್ಡ್ರನ್ಸು ನಮಗೆ ಅಲ್ಲಿ ಕನ್ಸ್ಯೂಮರ್ ಆಗಿರ್ತಾರೆ. ಸೊ ಹೀಗಾಗಿ ನಮ್ಮ ಇನ್ಕಮ್ ಬೇಸಿಸ್ ಮೇಲೆ, ಹೈ ಇನ್ಕಮು, ಲೋ ಇನ್ಕಮ್ ಮತ್ತು ಅವರ ನೀಡ್ ಆ್ಯಂಡ್ ನೆಸೆಸಿಟಿ, ಈ ಬೇಸಿಸ್ ಮೇಲೆ ನಾವು ಯಾರ್ಯಾರು ಕಸ್ಟಮರ್ ನಮಗೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಇನ್ ಟೋಟಲ್ ವಾಟ್ ವಿ ಕ್ಯಾನ್ ಸೆಡ್ ಮೀನ್ಸ್ ಬಯರ್ಸ್ ಆಫ್ ದ ಪ್ರಾಡಕ್ಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕನ್ಸ್ಯೂಮರ್ಸ್. ಪ್ರಾಡಕ್ಟನ್ನು ಬೈ ಮಾಡೋರನ್ನ ಅಥವಾ ಪರ್ಚೇಸ್ ಮಾಡೋರನ್ನ ನಾವಿಲ್ಲಿ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೆಲ್ಲರ್ಸ್. There should be manufacturer of a product in the market, they form sellers in the market. ಯಾರು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಅವ್ರನ್ನ ನಾವಿಲ್ಲಿ ಸೆಲ್ಲರ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಎ ಮ್ಯಾನುಫ್ಯಾಕ್ಚರ್ ಆಫ್ ಎ ಪ್ರಾಡಕ್ಟ್ ಕ್ಯಾನ್ ಸೆಲ್ ಹಿಸ್ ಪ್ರಾಡಕ್ಟ್ ಡೈರೆಕ್ಟ್ಲಿ ಆರ್ ಹಿ ಕ್ಯಾನ್ ಸೆಲ್ ದ ಪ್ರಾಡಕ್ಟ್ ಟು ದಿ ಕನ್ಸ್ಯೂಮರ್ ಇಂಡೈರೆಕ್ಟ್ಲಿ ಥ್ರೂ ದ ಮಿಡಲ್ ಮೆನ್. ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವಂತಹ ಪ್ರೈಮರಿ ಮ್ಯಾನುಫ್ಯಾಕ್ಚರರು ನಮಗೆ ಇಲ್ಲಿ ಸೆಲ್ಲರ್ ಆಗ್ತಾನೆ. ಅವನು ಡೈರೆಕ್ಟ್ ಆಗಾದರೂ ಸೆಲ್ ಮಾಡ್ಬೋದು ಒಂದು ಪ್ರಾಡಕ್ಟನ್ನು, ಅಥವಾ ಇಂಡೈರೆಕ್ಟಾಗಿ ಬೇಕಾದರೂ ಮಿಡಲ್ ಮೆನ್ ಯೂಸ್ ಮಾಡಿಕೊಂಡು, ಮಿಡಲ್ ಮೆನ್ ಸರ್ವಿಸಸ್ಸನ್ನು ಯೂಸ್ ಮಾಡಿಕೊಂಡು ಅವನು ಸೇಲ್ ಮಾಡ್ಬೋದು. ಕೆಲವೊಂದು ಪ್ರಾಡಕ್ಟಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇರುತ್ತೆ, ಕೆಲವೊಂದು ಕಮಾಡಿಟೀಸ್ಗೆ ಇಂಡೈರೆಕ್ಟ್ ಸೆಲ್ಲಿಂಗ್ ಇರುತ್ತೆ. ಬಟ್ ವಾಟ್ ವಿ ಕ್ಯಾನ್ ಟೋಲ್ಡ್, ದ ಪರ್ಸನ್ ಹೂ ಪ್ರೊಡ್ಯೂಸ್ ಪ್ರಾಡಕ್ಟ್ ಅಂಡ್ ಸೆಲ್ ಹಿಸ್ ಪ್ರಾಡಕ್ಟ್ ಟು ದಿ ಅಲ್ಟಿಮೇಟ್ ಕನ್ಸ್ಯೂಮರ್, ದೇ ವಿಲ್ ಫಾರ್ಮ್ ದಿ ಸೆಲ್ಲರ್ಸ್. ಪ್ರೊಡ್ಯೂಸ್ ಮಾಡಿ ಪ್ರಾಡಕ್ಟನ್ನು ಅದನ್ನು ಕಸ್ಟಮರಿಗೆ ಸೇಲ್ ಮಾಡುವಂತಹ ಪರ್ಸನ್ಸ್ ಏನಿರ್ತಾರೋ, ಆ ಮ್ಯಾನುಫ್ಯಾಕ್ಚರರ್ಸ್ ಏನಿರ್ತಾರೋ ಅವ್ರನ್ನ ನಾವಿಲ್ಲಿ ಸೆಲ್ಲರ್ಸ್ ಅಂತ ಕರಿತೀವಿ. ಇವನೇ ಡೈರೆಕ್ಟಾಗಿ ಆದರೂ ಸೇಲ್ ಮಾಡ್ಬೋದು, ಅಥವಾ ಮಿಡಲ್ ಮೆನ್ ಸರ್ವಿಸಸ್ನ, ಮಿಡಲ್ ಮೆನ್ಸ್ ಅಂತ ಅಂದರೆ ಹೋಲ್ಸೇಲರ್, ರಿಟೈಲರ್ ಅಥವಾ ಡೀಲರ್ಸ್, ಈ ಥರ ಅವರ ಸರ್ವಿಸಸ್ನ ಯೂಸ್ ಮಾಡಿಕೊಂಡು ಅವನ ಪ್ರಾಡಕ್ಟನ್ನು ಅಲ್ಟಿಮೇಟ್ ಕಸ್ಟಮರ್ಸಿಗೆ ಕೂಡ ಅವನು ಸೇಲ್ ಮಾಡ್ಬೋದು. ಇವರೆಲ್ಲರೂ ಕೂಡ ನಾವಿಲ್ಲಿ ಸೆಲ್ಲರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಕಾಂಪೊನೆಂಟ್ ಆಫ್ ದ ಮಾರ್ಕೆಟ್, ಬೈಯರ್ ಆಗಿದೆ, ಸೆಲ್ಲರ್ ಆಗಿದೆ. ನೆಕ್ಸ್ಟ್ ಯಾವ ಕಾಂಪೊನೆಂಟ್ ಇರುತ್ತೆ ಮಾರ್ಕೆಟಲ್ಲಿ ಅಂದರೆ, ಎ ಮಾರ್ಕೆಟ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಕಮಾಡಿಟಿ. ಬೈಯರು ಸೆಲ್ಲರು ಎಲ್ಲೇ ಇದ್ರೂ ಕೂಡ ಅಲ್ಲಿ ನಮಗೆ ಅವರಿಬ್ಬರು ಮೀಟ್ ಮಾಡೋ ಬೇಸಿಕ್ ಇಂಟೆನ್ಷನ್ ಏನು ಅಂತ ಅಂದರೆ, ಒಂದು ಪ್ರಾಡಕ್ಟನ್ನ ಬೈ ಮಾಡ್ತಾರೆ, ಒಂದು ಪ್ರಾಡಕ್ಟನ್ನ ಅಂದರೆ ಒಂದು ಪ್ರಾಡಕ್ಟನ್ನ ಬೈ ಮತ್ತು ಸೆಲ್ ಮಾಡೋದಕ್ಕೆ.
ಆ ಪ್ರಾಡಕ್ಟನ್ನ ನಾವಿಲ್ಲಿ ಏನಂತ ಕರಿತೀವಿ, ಕಮಾಡಿಟಿ ಅಂತ ಕರಿತೀವಿ. ಬಿಕಾಸ್ ಇಫ್ ದೆರ್ ಇಸ್ ನೋ ಕಮಾಡಿಟಿ ದ ಮಾರ್ಕೆಟ್ ವಿಲ್ ನಾಟ್ ಎಕ್ಸಿಸ್ಟ್. ಕಮಾಡಿಟಿನೇ ಇಲ್ಲ ಅಂತ ಅಂದರೆ ಅಲ್ಲಿ ನಮಗೆ ಮಾರ್ಕೆಟನ್ನು ಕಾನ್ಸೆಪ್ಟ್ ಅರೈಸ್ ಆಗೋದಿಲ್ಲ. ಮಾರ್ಕೆಟ್ ಅಂದ ತಕ್ಷಣ ಅಲ್ಲಿ ಬೇಸಿಕಲಿ ಗೂಡ್ಸನ್ನು ಸೇಲ್ ಮಾಡೋದಕ್ಕೆ ಅಥವಾ ಗೂಡ್ಸನ್ನ ಪರ್ಚೇಸ್ ಮಾಡೋದಕ್ಕಂತಾನೆ ಹೋಗುವಂಥದ್ದು. ಹಾಗಾಗಿ ಕಮಾಡಿಟಿನೇ ಇಲ್ಲ, ಪ್ರಾಡಕ್ಟೇ ಇಲ್ಲ ಅಂತ ಅಂದರೆ ಮಾರ್ಕೆಟನ್ನು ವರ್ಡೇ ಅಲ್ಲಿ ನಮಗೆ ಎಕ್ಸಿಸ್ಟ್ ಆಗೋದಿಲ್ಲ, ಆ ಕಾನ್ಸೆಪ್ಟ್ ಅರೈಸ್ ಕೂಡ ಆಗೋದಿಲ್ಲ. Each commodity has a separate market in the sense that every commodity has a separate set of buyers and sellers. ಪ್ರತಿಯೊಂದು ಕಮಾಡಿಟಿಗೂ ಕೂಡ ಸಪ್ರೇಟ್ ಮಾರ್ಕೆಟ್ ಅಂತ ಇರುತ್ತೆ. ಸೊ ಇವಾಗ ನಾನು ಅವಾಗಲೇ ಹೇಳಿದೆ ಅಲ್ವಾ, ಫ್ಲವರ್ ಮಾರ್ಕೆಟ್, ಫಿಶ್ ಮಾರ್ಕೆಟ್, ಫ್ರೂಟ್ಸ್ ಮಾರ್ಕೆಟ್, ವೆಜಿಟಬಲ್ ಮಾರ್ಕೆಟ್, ಈ ಥರ ಸಪ್ರೇಟ್ ಆಗಿರುತ್ತೆ. ಎಲ್ಲದೂ ಕೂಡ ನಮಗೆ ಕ್ಲಮ್ಸಿಯಾಗಿ ಇರುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ. ಹಾಗೆಯೇ ಈಗ ಒಂದು ಟಿ ವಿ ಶೋರೂಮಿಗೆ ಹೋದ್ವಿ ಅಂತ ಅಂದರೆ ಅಲ್ಲಿ ಜಸ್ಟ್ ಟಿ ವಿನ ಸೇಲ್ ಮಾಡ್ತಿರ್ತಾರೆ. ಒಂದು ಆಟೋಮೊಬೈಲ್ಸ್ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪ್ರತಿಯೊಂದು ಕಮಾಡಿಟಿಗೂ ಕೂಡ ಸಪ್ರೇಟ್ ಮಾರ್ಕೆಟ್ ಅಂತಲೇ ಇರುತ್ತೆ. ಹಾಗೆಯೇ ಆ ಸಪ್ರೇಟ್ ಮಾರ್ಕೆಟಿಗೆ ಸಪ್ರೇಟ್ ಸೆಟ್ ಆಫ್ ಬೈಯರ್ಸ್ ಹಾಗೆ ಸೆಲ್ಲರ್ಸ್ ಕೂಡ ಇರ್ತಾರೆ. ಕೆಲವರು ಕೆಲವೊಂದು ಕಮಾಡಿಟಿನ ಪರ್ಚೇಸ್ ಮಾಡ್ತಾರೆ, ಇನ್ನು ಕೆಲವರು ಇನ್ನೊಂದು ಕಮಾಡಿಟಿನ ಪರ್ಚೇಸ್ ಮಾಡ್ತಾರೆ. ಪ್ರತಿಯೊಂದು ಕಮಾಡಿಟಿಗೂ ಕೂಡ ಸಪ್ರೇಟು ಬೈಯರ್ಸು ಹಾಗೆ ಸೆಲ್ಲರ್ಸ್ ಇರ್ತಾರೆ. ಬಟ್ ಟೋಟಲ್ ಏನು ಹೇಳ್ಬೋದು, ಮಾರ್ಕೆಟ್ ಅಂತ ಅಂದರೆ ದೇರ್ ಮಸ್ಟ್ ಬಿ ಎ ಕಮಾಡಿಟಿ, ದೇರ್ ಮಸ್ಟ್ ಬಿ ಎ ಪ್ರಾಡಕ್ಟ್. ಓಕೆ, ದ ಲಾಸ್ಟ್ ಕಾಂಪೊನೆಂಟ್ ಇನ್ ದ ಮಾರ್ಕೆಟ್ ದಟ್ ಈಸ್ ಎ ಪ್ರೈಸ್. If the commodity is to be bought and sold, there must be a price for the product. The exchange of the product between buyers and sellers occur at a particular place. Okay, ನೋಡಿ ಇಲ್ಲಿ ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ, ಕಮಾಡಿಟಿ ಇದೆ. ಅದು ಮೂರು ಇದ್ದಿದ ತಕ್ಷಣ ಅದನ್ನು ನಾವು ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ದ ಬೈಯರ್ ಹ್ಯಾಸ್ ಟು ಬೈ ದ ಪ್ರಾಡಕ್ಟ್ ಆ್ಯಂಡ್ ದ ಸೆಲ್ಲರ್ ಹ್ಯಾಸ್ ಟು ಸೆಲ್ ಹಿಸ್ ಪ್ರಾಡಕ್ಟ್. ಆ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಒಂದು ಮೀಡಿಯಮ್ ಆಫ್ ಥಿಂಗ್ ಏನಿದೆ, ಆ ಕನ್ಸಿಡರೇಷನ್ ಏನಿದೆ, ಪ್ರಾಡಕ್ಟನ್ನು ನಾವು ಬೈ ಮಾಡ್ತೀವಿ, ಸೆಲ್ಲರ್ ಅದನ್ನು ಸೇಲ್ ಮಾಡ್ತಾನೆ. ಯಾರು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಕೊಡೋದಿಲ್ಲ. ಅವನು ಎಷ್ಟು ದುಡ್ಡಿಗೆ ಸೇಲ್ ಮಾಡಿದ್ದಾನೆ ಅದನ್ನು ನಾವು ಎಷ್ಟು ದುಡ್ಡಿಗೆ ಪರ್ಚೇಸ್ ಮಾಡಿದ್ದೀವಿ, ಆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಏನಿದೆಯೋ ಅದನ್ನು ನಾವಿಲ್ಲಿ ಪ್ರೈಸ್ ಅಂತ ಕರಿತೀವಿ. ಹಾಗಾಗಿ ವಿತೌಟ್ ಕಮಾಡಿಟಿ ದೇರ್ ಇಸ್ ನೋ ಮಾರ್ಕೆಟ್ ಆ್ಯಂಡ್ ವಿತೌಟ್ ಪ್ರೈಸ್ ದೇರ್ ಇಸ್ ನೋ ಪರ್ಚೇಸ್ ಆಫ್ ಕಮಾಡಿಟಿ. ಕಮಾಡಿಟಿ ಇಲ್ಲ ಅಂತ ಅಂದರೆ ಅಲ್ಲಿ ಹೇಗೆ ಮಾರ್ಕೆಟ್ ಎಕ್ಸಿಟ್ ಆಗೋದಿಲ್ವೋ, ಆ ಕಮಾಡಿಟಿನ ಪ್ರೈಸಿಗೆ ಸೇಲ್ ಮಾಡಲಿಲ್ಲ ಅಂತ ಅಂದರೆ ಅಲ್ಲಿ ಮಾರ್ಕೆಟನ್ನು ವರ್ಡು ಕೂಡ ಅಲ್ಲಿ ನಮಗೆ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕಮಾಡಿಟಿನೂ ಕೂಡ ಪರ್ಚೇಸು ಮತ್ತು ಸೇಲ್ ಮಾಡೋದು ಒಂದು ಪರ್ಟಿಕ್ಯುಲರ್ ಪ್ರೈಸಿಗೆ ಆಗಿರುತ್ತೆ. ಆ ಪ್ರೈಸ್ ಎಷ್ಟು ಅನ್ನೋದನ್ನು ಸೆಲ್ಲರ್ ಫಿಕ್ಸ್ ಮಾಡಿರ್ತಾನೆ, ಅದನ್ನು ಅಷ್ಟು ಪ್ರೈಸಿಗೆ ಅಲ್ಲಿ ಬೈಯರ್ ಅದನ್ನು ಪರ್ಚೇಸ್ ಮಾಡ್ತಾನೆ. Okay, so these are the important 4 components, that is consumer, seller, commodity and price. ಈ ನಾಲ್ಕನ್ನು ಕೂಡ ನಾವು ಮಾರ್ಕೆಟ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್. ಓಕೆ, ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋ ಒಂದು ಪಿಕ್ಚರ್ ಇದೆ. ಹಾಗೆಯೇ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ದು ಒಂದು ಇಮೇಜನ್ನು ನಾನಿಲ್ಲಿ ಹಾಕಿದ್ದೇನೆ. ಆ ಮಾರ್ಕೆಟ್ ಅಂತ ಅಂದರೆ ಏನು ಅಂತ ಗೊತ್ತಾಯಿತು. ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಅಲ್ಲಿ ಯಾವ್ಯಾವ ಕಂಡೀಷನ್ಸ್ ಅಥವಾ ಫೀಚರ್ಸ್ ಇರುತ್ತೆ ಅಂತ ನೋಡಿದ್ವಿ. ಹಾಗೆಯೇ ಕಾಂಪೊನೆಂಟ್ಸ್ ಆಫ್ ಮಾರ್ಕೆಟ್ ಯಾವ್ದ್ಯಾವುದು ಅಂತ ನೋಡಿದ್ವಿ. ಓಕೆ, ಆಫ್ಟರ್ ಆಲ್ ದಿಸ್ ಥಿಂಗ್ಸ್ ನೆಕ್ಸ್ಟ್ ಲೆಟ್ ಅಸ್ ನೋ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್. ಕ್ಲಾಸಿಫಿಕೇಶನ್ಸ್ ಮಾರ್ಕೆಟ್ ಯಾವ್ದ್ಯಾವುದು ಅನ್ನೋದನ್ನು ನಾವು ನೋಡೋಣ. ಓಕೆ, ಈ ಪಿಕ್ಚರ್ಸನ್ನು ನೋಡಿ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಮೊನೋಪೊಲಿ ಅಂತ ಇದೆ, ಆಲಿಗೋಪೊಲಿ ಅಂತ ಇದೆ, ಜಿಯೋಪೊಲಿ ಅಂತ ಇದೆ. ಈ ಥರ ಎಷ್ಟೊಂದು ವರ್ಡ್ಗಳು ನಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಹಾಗಾದರೆ ಇದಿಷ್ಟು ವರ್ಡ್ಗಳು ಏನು ವಿಸಿಬಲ್ ಆಗುತ್ತೋ ಇದೆಲ್ಲದನ್ನು ಕೂಡ ನಾವು ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಮಗೆ ಬರುವಂತಹ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್ ಆಫ್ ಮಾರ್ಕೆಟ್ ಯಾವ್ದ್ಯಾವುದು ಅನ್ನೋದನ್ನು ನಾನಿಲ್ಲಿ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡೋಣ. ಓಕೆ, ಇಲ್ಲಿ ನಾನು ಜಸ್ಟ್ ಯಾವ್ಯಾವ ಕ್ಲಾಸಿಫಿಕೇಶನ್ಸ್ ಇದೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಅದ್ರದ್ದು ಓವರ್ ಆಲ್ ಸಮ್ಮರಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಫಾರ್ಮ್ಸಲ್ಲಿ ನಮಗೆ ಮಾರ್ಕೆಟ್ ಇದೆ, ಅದರಲ್ಲಿ ನಂಬರ್ ಆಫ್ ಫರ್ಮ್ಸ್ ಎಷ್ಟಿರುತ್ತೆ, ಒಂದೊಂದು ಮಾರ್ಕೆಟ್ ಸ್ಟ್ರಕ್ಚರಲ್ಲೂ ಅದರದ್ದು ನೇಚರ್ ಆಫ್ ಪ್ರಾಡಕ್ಟ್ ಏನಿರುತ್ತೆ, ಹಾಗೆಯೇ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಂಡಿವಿಜುವಲ್ ಫರ್ಮ್ದು ಹೇಗಿರುತ್ತೆ, ಮತ್ತು ಪ್ರೈಸನ್ನು ಇಂಡಿವಿಜುವಲ್ ಫರ್ಮು ಹೇಗೆ ಅಲ್ಲಿ ಕಂಟ್ರೋಲ್ ಮಾಡುತ್ತೆ. ಈ ಓವರ್ ಆಲ್ ಪಿಕ್ಚರ್ನ ನಾನು ಈ ಒಂದು ಕ್ಲಾಸಿಫಿಕೇಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಸ್ಟು
ಅಂದರೆ ಮೈನ್ ಪಾಯಿಂಟನ್ನು ಮಾತ್ರ ನಾನಿಲ್ಲಿ ಹೈಲೈಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇನ್ನು ರಿಮೈನಿಂಗ್ ಪ್ರತಿಯೊಂದು ಮಾರ್ಕೆಟ್ ಸ್ಟ್ರಕ್ಚರ್ ಕ್ಲಾಸಿಫಿಕೇಶನ್ಸನ್ನ ನಾವು ಇನ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಜಸ್ಟ್ ಓವರ್ ಆಲ್ ಸಮ್ಮರಿ ಥರ ಬ್ರೀಫ್ ಆಗಿ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನಮಗೆ ಎಷ್ಟು ಮೇಜರ್ ಆಗಿ ಫಸ್ಟ್ ನಾವು ಫಾರ್ಮ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ್ದು ಅಂತ ಫಸ್ಟ್ ಕಾಲಮಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಕಾಲಮಲ್ಲಿ ಪ್ರತಿಯೊಂದು ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಂಬರ್ ಆಫ್ ಫರ್ಮ್ಸ್ ಎಷ್ಟಿರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಅದರ ನೆಕ್ಸ್ಟ್ ಕಾಲಮಲ್ಲಿ ನಾವು ಆ ನಂಬರ್ ಆಫ್ ಫರ್ಮ್ಗಳು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಪ್ರಾಡಕ್ಟ್ ನೇಚರ್ ಹೇಗಿರುತ್ತೆ, ಪ್ರಾಡಕ್ಟ್ ನೇಚರ್ ಅಂತ ಅಂದರೆ ಹೋಮೋಜಿನಿಯಸ್ ಪ್ರಾಡಕ್ಟಾ ಇಲ್ಲ ಅಂತ ಅಂದರೆ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟಾ, ಪ್ರಾಡಕ್ಟಿಗೆ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇದೆಯೋ ಅಥವಾ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇಲ್ವೋ, ಈ ಥರ ನೇಚರ್ ಆಫ್ ಪ್ರಾಡಕ್ಟ್ ಏನು ಅನ್ನೋದನ್ನು ನಾವು ಥರ್ಡ್ ಕಾಲಮಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಫೋರ್ತ್ ಒನ್ನಲ್ಲಿ ಆ ಒಂದು ಇಂಡಿವಿಜುವಲ್ ಫರ್ಮ್ ಅದು ಪ್ರೈಸಸ್ಸಲ್ಲಿ ವೇರಿಯೇಷನ್ಸ್ ಮಾಡೋದ್ರಿಂದ ಡಿಮ್ಯಾಂಡಲ್ಲಿ ಯಾವ ರೀತಿ ಎಲಾಸ್ಟಿಸಿಟಿ ಆಗುತ್ತೆ ಅನ್ನೋದನ್ನು ನಾವು ಪ್ರತಿಯೊಂದು ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಾವಿಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಹಾಗೆಯೇ ಲಾಸ್ಟ್ ಒನ್ ಡಿಗ್ರಿ ಆಫ್ ಕಂಟ್ರೋಲ್ ಓವರ್ ಪ್ರೈಸ್. ಒಂದು ಇಂಡಿವಿಜುವಲ್ ಫರ್ಮಿಗೆ ಆ ಮಾರ್ಕೆಟಲ್ಲಿ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಅಂದರೆ ಅವ್ರಿಗೆ ಎಷ್ಟು ಕೇಪಬಿಲಿಟಿ ಇದೆ, ಪ್ರೈಸನ್ನು ಕಂಟ್ರೋಲ್ ಮಾಡ್ಬೋದಾ ಅಥವಾ ಸಾಧ್ಯ ಇಲ್ವೋ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ಫಸ್ಟ್ ಒನ್ ನೋಡೋಣ. ಫಾರ್ಮ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಫಸ್ಟ್ ಒನ್ ಪರ್ಫೆಕ್ಟ್ ಕಾಂಪಿಟೇಷನ್. ಓಕೆ, ಈ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಈ ಟೈಪಲ್ಲಿ ನಂಬರ್ ಆಫ್ ಫರ್ಮ್ಸ್ ಎಷ್ಟಿರುತ್ತೆ, ದೇರ್ ಮಸ್ಟ್ ಬಿ ಎ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್. ತುಂಬ ಒಂದು ಮಾರ್ಕೆಟ್ ಅಂದಿದ ತಕ್ಷಣ ಪರ್ಫೆಕ್ಟ್ ಕಾಂಪಿಟೇಷನ್ನಲ್ಲಿ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಇರುತ್ತೆ. ಅಂದರೆ ಕಡಿಮೆ ಫರ್ಮ್ಸ್ ಇರೋದಿಲ್ಲ, ತುಂಬ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ಇರುತ್ತೆ. ಓಕೆ, ಆ ಲಾರ್ಜ್ ನಂಬರ್ ಆಫ್ ಫರ್ಮ್ಸಲ್ಲಿ ಪ್ರತಿಯೊಂದು ಫರ್ಮುಗಳು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡುವಂತಹ ನೇಚರ್ ಆಫ್ ಪ್ರಾಡಕ್ಟ್ ಏನಿರುತ್ತೆ ಹೋಮೋಜಿನಿಯಸ್ ಪ್ರಾಡಕ್ಟ್ ಆಗಿರುತ್ತೆ. ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತ ಅಂದರೆ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಆಗಿರೋದಿಲ್ಲ. ಇಲ್ಲಿ ಆ ಪ್ರಾಡಕ್ಟು ಎಲ್ಲ ಪ್ರಾಡಕ್ಟು ಕೂಡ ಸಿಮಿಲರ್ ನೇಚರ್ ಇರುವಂತಹ ಪ್ರಾಡಕ್ಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಅಂತ ಅಂದರೆ ಸೋಪ್ ಅಂತ ಹೇಳ್ಬೋದು. ಸೋಪು ಎಲ್ಲ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ಹೋಮೋಜಿನಿಯಸ್ ಪ್ರಾಡಕ್ಟ್. ಅಥವಾ ಒಂದು ಟಿ ವಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲ ಕಂಪನಿಗಳು ಟಿ ವಿನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಿದೆ ಅಂತ ಅಂದರೆ ಅದನ್ನು ನಾವು ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವೆಜಿಟೇಬಲ್ ಅಂತ ಅಂದ್ಕೊಂಡ್ರೆ ಸೊ ಆ ಒಂದು ಪರ್ಟಿಕ್ಯುಲರ್ ವೆಜಿಟೇಬಲ್ನ ಸೇಲ್ ಮಾಡುವಂತಹ ಎಲ್ಲ ಫರ್ಮುಗಳು ಕೂಡ ನಮಗೆ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್. ಬಟ್ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನೇಚರ್ ಆಫ್ ಪ್ರಾಡಕ್ಟ್ ಯಾವಾಗಲೂ ಏನಾಗಿರುತ್ತೆ, ಹೋಮೋಜಿನಿಯಸ್ ಆಗಿರುತ್ತೆ. ಅಂದರೆ ಸೇಮ್ ನೇಚರ್ ಇರುವಂತಹ ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುವಂತಹ ಪ್ರಾಡಕ್ಟನ್ನೇ ಎಲ್ಲ ಫರ್ಮುಗಳು ಸೇಲ್ ಮಾಡ್ತಾ ಇರುತ್ತೆ. ಓಕೆ, ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಅಂದರೆ ಪ್ರೈಸಲ್ಲಿ ಆಗುವಂತಹ ಚೇಂಜಸ್ಸಿಂದ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಈಕ್ವಲ್ ಪ್ರಪೋರ್ಷನೇಟಲ್ಲಿ ಆಗುತ್ತಾ ಅಥವಾ ಮೋರ್ ದ್ಯಾನ್ ಆಗುತ್ತಾ ಅಥವಾ ಲೆಸ್ ದ್ಯಾನ್ ಆಗುತ್ತಾ, ಅದನ್ನು ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಇನ್ಫಿನಿಟ್ ಅಂತ ಹೇಳ್ತಾರೆ. ಇನ್ಫಿನಿಟ್ ಅಂತ ಅಂದರೆ ನೀವು ಪ್ರೈಸಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೂ ಕೂಡ ನಮಗೆ ಇಮ್ಯಾಜಿನೇ ಮಾಡ್ಕೊಳ್ಳೋಕೆ ಆಗದೇ ಇರೋ ಲೆವೆಲಲ್ಲಿ ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಡಿಮ್ಯಾಂಡ್ ಚೇಂಜ್ ಆಗುತ್ತೆ. ಇವಾಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಬೆಲೆ ಒಂಚೂರು ಕಡಿಮೆ ಆಯಿತು ಅಂತ ಅಂದ್ರೂ ಅದಕ್ಕೆ ಪ್ರೆಸೆಂಟ್ ಎಷ್ಟು ಡಿಮ್ಯಾಂಡ್ ಇರುತ್ತೋ ಪ್ರೈಸು ಕಡಿಮೆ ಆಗಿದ ತಕ್ಷಣವೇ ನಾವು ಅಸ್ಯೂಮು ಮಾಡ್ಕೊಳ್ಳೋಕ್ಕಾಗದೇ ಇರೋ ರೀತಿಯಲ್ಲಿ ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಅಥವಾ ಹ್ಯೂಜ್ ವೇನಲ್ಲಿ ಏನಾದರೂ ಡಿಮ್ಯಾಂಡಲ್ಲಿ ನಮಗೆ ವೇರಿಯೇಷನ್ಸ್ ಆಗ್ತಿದೆ ಅಂತ ಅಂದರೆ ಅದನ್ನು ನಾವು ಇನ್ಫಿನಿಟ್ ಅಂತ ಹೇಳ್ತೀವಿ. ಅಂದರೆ ಪ್ರೊಪೋರ್ಷನೇಟ್ ವೈಸ್ ತೊಗೊಂಡ್ರೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ವೆರಿ ಲಾರ್ಜ್ ಚೇಂಜಸ್ ಆಗುತ್ತೆ. ಓಕೆ, ಡಿಗ್ರಿ ಆಫ್ ಕಂಟ್ರೋಲ್ ಓವರ್ ಪ್ರೈಸ್ ನನ್ ಅಂತ ಹೇಳ್ತಾರೆ. ಹಾಗಂತ ಅಂದರೆ ಇಲ್ಲಿ ನಂಬರ್ ಆಫ್ ಫಾರ್ಮ್ಸ್ ಇರುತ್ತೆ, ಎಲ್ಲದೂ ಕೂಡ ಹೋಮೋಜಿನಿಯಸ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಿರ್ತಾರೆ. ಒಂದು ಇಂಡಿವಿಜುವಲ್ ಫರ್ಮಿಗೆ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಕೇಪಬಿಲಿಟಿ ಇರೋದಿಲ್ಲ, ಸಾಧ್ಯನೇ ಇರೋದಿಲ್ಲ. ಯಾಕೆ ಅಂತ ಅಂದರೆ ಎಲ್ಲರೂ ಒಂದೇ ಪ್ರೈಸಸ್ಸಿಗೆ ಸೇಲ್ ಮಾಡಬೇಕಾದ್ರೆ ಒಂದು ಸಿಂಗಲ್ ಫರ್ಮು ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ ಯಾರು ಪರ್ಚೇಸ್ ಮಾಡಲ್ಲ. ಯಾಕೆ ಪರ್ಚೇಸ್ ಮಾಡಲ್ಲ, ಸಿಮಿಲರ್ ಪ್ರಾಡಕ್ಟು ಕಡಿಮೆ ಬೆಲೆಗೆ ಸಿಗಬೇಕಾದ್ರೆ ಇವನೊಬ್ಬ ಇದು ಒಂದು ಫರ್ಮು ಮಾತ್ರ ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡಿದೆ ಅಂತ ಅಂದರೆ ಸೊ ಅದನ್ನು ಡ್ರಾಪ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಡಿಮ್ಯಾಂಡು ಮತ್ತು ಸಪ್ಲೈ ಬೇಸಿಸ್ ಮೇಲೆ ಇಲ್ಲಿ ಪ್ರೈಸನ್ನು ಫಿಕ್ಸ್ ಮಾಡ್ಬೋದೇ ಹೊರತು ಓವರ್ ಆಲ್ ಮಾರ್ಕೆಟಲ್ಲಿ ಸಿಂಗಲ್ ಫರ್ಮಿಗೆ ಅಥವಾ ಒಬ್ಬ ಸಿಂಗಲ್ ಸೆಲ್ಲರಿಗೆ ಪ್ರೈಸನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಬೇರೆ ಫರ್ಮಿಗೆ ಕಂಪೇರ್ ಮಾಡಿದ್ರೆ ಇವನೇನಾದರೂ ಕಡಿಮೆ ಪ್ರೈಸನ್ನ ಫಿಕ್ಸ್ ಮಾಡಿದ್ರೆ ಇವನಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಅಲ್ಲಿರುವಂತಹ ಬೇರೆ ಸೆಲ್ಲರ್ಸು ಅಪೋಸ್ ಮಾಡ್ತಾರೆ.
ಅಥವಾ ಅವನೇನಾದರೂ ಜಾಸ್ತಿ ಫಿಕ್ಸ್ ಮಾಡಿದ್ರೆ ಅವನ ಪ್ರಾಡಕ್ಟನ್ನ ಬೈ ಮಾಡೋದಕ್ಕೆ ಬೇರೆ ಯಾರು ಕಸ್ಟಮರ್ ಬರಲ್ಲ. ಬಿಕಾಸ್ ಯಾಕೆ ಅಂತಂದರೆ ಸಿಮಿಲರ್ ಪ್ರಾಡಕ್ಟು ಅದಕ್ಕಿಂತ ಕಡಿಮೆ ರೇಟಿಗೆ ಬೇರೆ ಸೆಲ್ಲರ್ಸ್ ಹತ್ರ ಅವೈಲಬಿಲಿಟಿ ಇರುತ್ತೆ. ಹಾಗಾಗಿ ಇಲ್ಲಿ ಇಂಡಿವಿಜುವಲ್ ಫರ್ಮಿಗೆ ನಂಬರ್ ಆಫ್ ಫರ್ಮ್ಸು ತುಂಬ ಜಾಸ್ತಿ ಇರೋದ್ರಿಂದ ಹೋಮೋಜಿನಿಯಸ್ ಪ್ರಾಡಕ್ಟನ್ನು ಅವರು ಅಲ್ಲಿ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಒಬ್ಬ ಸಿಂಗಲ್ ಫರ್ಮಿಗೆ ಓವರಾಲ್ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸನ್ನು ಅವನು ಫಿಕ್ಸ್ ಮಾಡಬೇಕಾಗುತ್ತೆ. ಅವ್ನು ಜಾಸ್ತಿನೂ ಮಾಡೋದಕ್ಕಾಗಲ್ಲ, ಹಾಗೆಯೇ ಕಡಿಮೆನೂ ಮಾಡೋದಕ್ಕಾಗಲ್ಲ. ಅಂದರೆ ಅಲ್ಲಿ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ. ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಡಿಟರ್ಮೈನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಫಿಕೇಶನಲ್ಲಿ ಯಾವುದಿದೆ, ಮೊನೋಪಲಿ ಮಾರ್ಕೆಟ್ ಅಂತ ಹೇಳ್ತೀವಿ. ಮೊನೋಪಲಿ ಇಲ್ಲಿ ನೇಮೇ ಇಂಡಿಕೇಟ್ ಮಾಡೋ ಹಾಗೆ, ಮೊನೋ ಅಂತ ಅಂದರೆ ಸಿಂಗಲ್ ಅಂತ, ಪೋಲಿ ಅಂತ ಅಂದರೆ ಸೆಲ್ಲರ್ ಅಂತ. ಒಬ್ಬ ಸಿಂಗಲ್ ಸೆಲ್ಲರ್ ಇಲ್ಲಿ ನಂಬರ್ ಆಫ್ ಫಾರ್ಮ್ಸ್ ಎಷ್ಟಿರುತ್ತೆ, ಜಸ್ಟ್ ಒಬ್ಬ. ಅಂದರೆ ಈ ಒಂದು ಮೊನೋಪಲಿ ಮಾರ್ಕೆಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಹೇಳ್ಬೋದು ಅಂತ ಅಂದರೆ ರೈಲ್ವೆ ಬಿಟ್ಟರೆ ಇನ್ನು ತುಂಬ ಎಕ್ಸಾಂಪಲ್ ಕೊಡೋದಕ್ಕೆ ನಮಗೆ ಮೊನೋಪಲಿನಲ್ಲಿ ಸಿಗೋದೇ ಇಲ್ಲ. ಯಾಕೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಇರುವಂಥದ್ದು ನಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಸಿಚುವೇಶನ್ಸೇ ಜಾಸ್ತಿ ಇದೆ. ಹಾಗಾಗಿ ಒಬ್ಬ ಸಿಂಗಲ್ ಸೆಲ್ಲರ್ ಇರ್ತಾನೆ. ನೇಚರ್ ಆಫ್ ಪ್ರಾಡಕ್ಟ್ ಯಾವ ಥರ ಇರುತ್ತೆ, ಯುನಿಕ್ಯೂ ಪ್ರಾಡಕ್ಟ್ ಇರುತ್ತೆ ವಿತೌಟ್ ಕ್ಲೋಸ್ ಸಬ್ಸ್ಟಿಟ್ಯೂಷನ್. ಇಲ್ಲಿ ನಮಗೆ ಆ ಸಿಂಗಲ್ ಸೆಲ್ಲರು ಸೇಲ್ ಮಾಡುವಂತಹ ಪ್ರಾಡಕ್ಟ್ ಯಾವಾಗಲೂ ಕೂಡ ಯುನಿಕ್ಯೂ ನೇಚರಲ್ಲಿ ಇರುತ್ತೆ, ಮತ್ತು ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇರೋದೇ ಇಲ್ಲ. ಅದೇ ಸಿಂಗಲ್ ಸೆಲ್ಲರ್ ಒಂದು ಸಿಂಗಲ್ ಪ್ರಾಡಕ್ಟನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾನೆ ಅಟ್ ಎನಿ ಕಾಸ್ಟ್, ಆ್ಯಂಡ್ ಇನ್ಎವಿಟಬಲಿ ವಿ ಹ್ಯಾವ್ ಟು ಬೈ ದಟ್ ಓನ್ಲಿ ಬಿಕಾಸ್ ವಿ ಡು ನಾಟ್ ಹ್ಯಾವ್ ಎನಿ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ದೆನ್ ಪ್ರೈಸ್ ಎಲಾಸ್ಟಿಸಿಟಿ ವೆರಿ ಸ್ಮಾಲ್. ಪ್ರೈಸಲ್ಲಿ ಒಂಚೂರು ಚೇಂಜಸ್ ಆದರೂ ಲಾರ್ಜ್ ಕ್ವಾಂಟಿಟಿನಲ್ಲಿ ನಮಗೆ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ವಿ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ. ಬಟ್ ಮೊನೋಪಲಿನಲ್ಲಿ ಏನಾಗುತ್ತೆ ಅಂತ ಅಂದರೆ ಸಿಂಗಲ್ ಪ್ರಾಡಕ್ಟ್ ಇರುತ್ತೆ, ಸಿಂಗಲ್ ಸೆಲ್ಲರ್ ಇರ್ತಾನೆ, ಕ್ಲೋಸ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟು ಕೂಡ ಇರೋದಿಲ್ಲ. ಅವ್ನ ಪ್ರೈಸಸ್ಸಲ್ಲಿ ಏನೇ ವೇರಿಯೇಷನ್ಸ್ ಮಾಡಿದ್ರು ಕೂಡ ನಮಗೆ ಡಿಮ್ಯಾಂಡಲ್ಲಿ ಏನೂ ಕೂಡ ಚೇಂಜಸ್ ಆಗೋದಿಲ್ಲ. ಬಿಕಾಸ್ ಇರೋದೇ ಒಂದೇ ಪ್ರಾಡಕ್ಟ್, ನಮಗೆ ಬೇರೆ ಕಡೆ ಆದರೂ ಅವೈಲಬಿಲಿಟಿನೂ ಇರೋದಿಲ್ಲ, ಬೇರೆ ಸಬ್ಸ್ಟಿಟ್ಯೂಟ್ ಕೂಡ ಇರೋದಿಲ್ಲ. ಅವ್ನು ಜಾಸ್ತಿನಾದರೂ ಮಾಡಲಿ ಕಡಿಮೆನಾದರೂ ಮಾಡಲಿ, ನಾವು ಫೈನಲಿ ಅದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು, ಅಷ್ಟೇ ಡಿಮ್ಯಾಂಡನ್ನು ನಾವು ಕ್ರಿಯೇಟ್ ಮಾಡೇ ಮಾಡ್ತೀವಿ. ಜಾಸ್ತಿ ಮಾಡಿದ ಪ್ರೈಸು ಅಂತ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ, ಹಾಗೆಯೇ ಪ್ರೈಸನ್ನ ಕಡಿಮೆ ಮಾಡಿದ್ರು ಅಂತ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ. ಪ್ರೈಸಲ್ಲಿ ಏನೇ ಚೇಂಜಸ್ ಮಾಡಿದ್ರು ಡಿಮ್ಯಾಂಡ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಚೂರ್ ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ. ದೆನ್ ಡಿಗ್ರಿ ಆಫ್ ಕಂಟ್ರೋಲ್ ಓವರ್ ಪ್ರೈಸ್ ಕನ್ಸಿಡರಬಲ್. ಅಂದರೆ ಇಲ್ಲಿ ಅವನು ಹೇಗೆ ಬೇಕಾದರೂ ಪ್ರೈಸಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ಯಾಕೆ ಕಂಟ್ರೋಲ್ ಮಾಡ್ಬೋದು ಅಂತ ಅಂದರೆ ಅವನು ಸಿಂಗಲ್ ಸೆಲ್ಲರ್ ಆಗಿರ್ತಾನೆ, ಆ್ಯಂಡ್ ದೇರ್ ಈಸ್ ನೋ ಎನಿ ಕಾಂಪಿಟೇಷನ್ ಇರೋದಿಲ್ಲ, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇರೋದಿಲ್ಲ. ಈಸ್ ಎ ಕಿಂಗ್ ಆಫ್ ದ ಮಾರ್ಕೆಟಲ್ಲಿ ಅವನೇ ಕಿಂಗ್ ಆಗಿರ್ತಾನೆ. ಹಾಗಾಗಿ ಅವನ ಪ್ರಾಡಕ್ಟಿಗೆ ಹೇಗೆ ಬೇಕಾದರೂ ಪ್ರೈಸಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ದಟ್ ಈಸ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟ್. ಈ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಫರ್ಮ್ಸ್ ಎಷ್ಟಿರುತ್ತೆ, ಇಲ್ಲೂ ಕೂಡ ಲಾರ್ಜ್ ನಂಬರ್ ಆಫ್ ಫಾರ್ಮ್ಸ್ ಇರುತ್ತೆ. ಬಟ್ ಒನ್ ಕಂಪೇರ್ ಟು ದ ಪರ್ಫೆಕ್ಟ್ ಕಾಂಪಿಟೇಷನ್ ಇಟ್ ಈಸ್ ಲೆಸ್ ಇನ್ ಕೇಸ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟ್. ಪರ್ಫೆಕ್ಟ್ ಕಾಂಪಿಟೇಷನಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಫರ್ಮ್ಸ್ ಅದು ಜಾಸ್ತಿ ಇರುತ್ತೆ, ಬಟ್ ಪರ್ಫೆಕ್ಟ್ ಕಾಂಪಿಟೇಷನಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಓಕೆ, ಇಲ್ಲಿ ನೇಚರ್ ಆಫ್ ಪ್ರಾಡಕ್ಟ್ ಏನಾಗಿರುತ್ತೆ, ಡಿಫ್ರೆನ್ಷಿಯಲ್ ಪ್ರಾಡಕ್ಟ್ ವಿತ್ ಕ್ಲೋಸ್ ಸಬ್ಸ್ಟಿಟ್ಯೂಟ್. ಓಕೆ ನೋಡಿ, ನಾವಿಲ್ಲಿ ನೋಡಿದ್ವಿ ಲಾರ್ಜ್ ನಂಬರ್ ಆಫ್ ಫಾರ್ಮ್ಸ್ ಇರುತ್ತೆ, ಬಟ್ ಇಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ ಆಗಿತ್ತು. ಅದೇ ಇಲ್ಲಿ ಲಾರ್ಜ್ ನಂಬರ್ ಆಫ್ ಫಾರ್ಮ್ಸ್ ಇರುತ್ತೆ, ಬಟ್ ಪರ್ಫೆಕ್ಟ್ ಕಾಂಪಿಟೇಷನ್ಸ್ಗಿನ್ನ ಕಡಿಮೆನೇ ಇರುತ್ತೆ ನಂಬರ್ ಆಫ್ ಫಾರ್ಮ್ಸ್. ಅಂದರೆ ಇಲ್ಲಿ ನೇಚರ್ ಆಫ್ ಪ್ರಾಡಕ್ಟ್ ಏನಾಗಿದೆ, ಡಿಫ್ರೆನ್ಷಿಯಲ್ ಪ್ರಾಡಕ್ಟ್ ವಿತ್ ಕ್ಲೋಸ್ ಸಬ್ಸ್ಟಿಟ್ಯೂಟ್. ಹೋಮೋಜಿನಿಯಸ್ ಪ್ರಾಡಕ್ಟ್ ಇರೋದಿಲ್ಲ. ಹೋಮೋಜಿನಿಯಸ್ ಅಂತ ಅಂದರೆ ಸಿಮಿಲರ್ ನೇಚರು, ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದ್ದರೆ ಅದನ್ನು ಹೋಮೋಜಿನಿಯಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಬಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ನಲ್ಲಿ ಇರೋವಂಥದ್ದು ಡಿಫ್ರೆನ್ಷಿಯಲ್ ಪ್ರಾಡಕ್ಟ್ ಇರುತ್ತೆ, ಮತ್ತು ಅಲ್ಲಿ ಅದಕ್ಕೆ ಸಬ್ಸ್ಟಿಟ್ಯೂಟ್ಸ್ ಪ್ರಾಡಕ್ಟ್ ಕೂಡ ಅವೈಲಬಿಲಿಟಿ ಇರುತ್ತೆ. ದೆನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಇನ್ಫಿನಿಟ್ ಅಂತ ಹೇಳಿದ್ವಿ. ಇನ್ಫಿನಿಟ್ ಅಂತ ಅಂದರೆ ವೆರಿ ಹ್ಯೂಜ್ ಅಂತ, ಅದು ಅನ್ಕೌಂಟಬಲ್, ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗದೇ ಇರೋ ರೀತಿಯಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಚೇಂಜ್ ಆಗ್ತಾ ಇತ್ತು. ಬಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಏನಾಗುತ್ತೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಲಾರ್ಜ್ ಇರುತ್ತೆ. ಲಾರ್ಜ್ ಅಂತ ಅಂದರೆ ಅನ್ಕೌಂಟಬಲ್ ಅಂತ ಅಲ್ಲ, ಪ್ರೈಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡಿದ್ರೆ ಇಲ್ಲಿ ಲಾರ್ಜ್, ಅಲ್ಲಿ ವೆರಿ ಲಾರ್ಜ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಲಾರ್ಜ್ ಚೇಂಜಸ್ ಆಗ್ತಾ ಇರುತ್ತೆ. ದೆನ್ ಡಿಗ್ರಿ ಆಫ್ ಕಂಟ್ರೋಲ್ ಓವರ್ ಪ್ರೈಸ್. ಸೊ ಇಲ್ಲಿ ಫರ್ಮ್ಗಳು ಏನಿರುತ್ತೆ ಅಲ್ಲ, ಮೊನೋಪೊಲಿಸ್ಟಿಕ್ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಇರುವಂತಹ ಫಾರ್ಮ್ಸಿಗೆ ಪ್ರೈಸಸ್ಸನ್ನು ಟು ಸಮ್ ಎಕ್ಸ್ಟೆಂಟ್ ದೇ ಕ್ಯಾನ್ ಕಂಟ್ರೋಲ್.
And the next one, duopoly market. So duo means two, poly means market. ನೇಮೇ ಹೇಳೋ ಹಾಗೆ ಡುಯೋಪಲಿ ಅಂತ ಅಂದರೆ ಇಬ್ಬರು ಸೆಲ್ಲರ್ ಇರುವಂತಹ ಮಾರ್ಕೆಟನ್ನು ನಾವು ಡುಯೋಪಲಿ ಅಂತ ಕರಿತೀವಿ. ಓಕೆ, ಇಲ್ಲಿ ನಂಬರ್ ಆಫ್ ಫಾರ್ಮ್ಸ್ ಎಷ್ಟಿದೆ? 2 ಫಾರ್ಮ್ಸ್ ಇದೆ. ದೆನ್ ನೇಚರ್ ಆಫ್ ಪ್ರಾಡಕ್ಟ್ ಏನಿರುತ್ತೆ? ಸಬ್ಸ್ಟಿಟ್ಯೂಟ್. ಇರೋದು ಇಬ್ಬರೇ ಸೆಲ್ಲರ್ ಆದ್ರೂ, ಎರಡೇ ಕಮಾಡಿಟೀಸ್ ಆದರೂ ಕೂಡ ಎರಡಕ್ಕೂ ಕೂಡ ಇಲ್ಲಿ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಇರುತ್ತೆ. ದೆನ್ ಪ್ರೈಸ್ ಎಲಾಸ್ಟಿಸಿಟಿ ಸ್ಮಾಲ್, ತುಂಬ ಏನಿರೋದಿಲ್ಲ. ಪ್ರೈಸಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡಿದ್ರೆ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ನಮಗೆ ಅದಕ್ಕಿಂತ ಕಡಿಮೆ ಪ್ರಪೋರ್ಷನೇಟಲ್ಲೇ ಚೇಂಜಸ್ ಆಗುತ್ತೆ. ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಅಥವಾ ಹ್ಯೂಜ್ ಮ್ಯಾನರಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಬ್ಬರೇ ಸೆಲ್ಲರ್ ಇರ್ತಾರೆ, ಸಬ್ಸ್ಟಿಟ್ಯೂಟ್ಸ್ ಅವೈಲಬಿಲಿಟಿ ಇರುತ್ತೆ, ಪ್ರೈಸ್ ಎಲಾಸ್ಟಿಸಿಟಿ ಒಂದು ಸ್ವಲ್ಪ ಇರುತ್ತೆ, ತುಂಬ ಜಾಸ್ತಿ ಇರೋದಿಲ್ಲ. ಮತ್ತು ಪ್ರೈಸ್ ಕಂಟ್ರೋಲು ಕೂಡ ಇಲ್ಲಿ ಒಂದು ಸಮ್ ಎಕ್ಸ್ಟೆಂಟ್ ಮಾತ್ರ ಇರುತ್ತೆ, ತುಂಬ ಹೆವಿ ಅಥವಾ ಲಾರ್ಜ್ ಇರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್, ಆಲಿಗೋಪಲಿ ಮಾರ್ಕೆಟ್. ಓಕೆ, ಆಲಿಗೋಪಲಿ ಮಾರ್ಕೆಟ್ may be again classified into 2 types. Oligopoly without product differentiation, then differentiated ಆಲಿಗೋಪಲಿ. ಆಲಿಗೋಪಲಿನಲ್ಲಿ ನಮಗೆ ಮತ್ತೆ 2 ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಹೋಮೋಜಿನಿಯಸ್ ಪ್ರಾಡಕ್ಟು, ಇನ್ನೊಂದು ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್. ವಿತೌಟ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಈಸ್ ನಥಿಂಗ್ ಬಟ್ ಹೋಮೋಜಿನಿಯಸ್. ಡಿಫ್ರೆನ್ಷಿಯೇಟೆಡ್ ಅಂತ ಅಂದರೆ ಅಲ್ಲಿ ನಮಗೆ ಸಬ್ಸ್ಟಿಟ್ಯೂಟ್ಸ್ ಅವೈಲಬಿಲಿಟಿ ಇರುತ್ತೆ. ಓಕೆ, ನೋಡೋಣ. ಸೊ ಆಲಿಗೋಪಲಿ ವಿತೌಟ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಥವಾ ಹೋಮೋಜಿನಿಯಸ್ ಇರುವಂಥದ್ರಲ್ಲಿ ನಂಬರ್ ಆಫ್ ಫಾರ್ಮ್ಸ್ ಏನಿರುತ್ತೆ ಅಲ್ಲಿಯೂ ಫ್ಯೂ ಫಾರ್ಮ್ಸ್ ಇರುತ್ತೆ. ಡಿಫ್ರೆನ್ಷಿಯೇಟೆಡ್ ಇರುವಂತಹ ಆಲಿಗೋಪಲಿನಲ್ಲೂ ಕೂಡ ನಂಬರ್ ಆಫ್ ಫಾರ್ಮ್ಸಲ್ಲಿ ತುಂಬ ಏನು ವೇರಿಯೇಷನ್ಸ್ ಇರೋದ್ರಿಂದ ಅಲ್ಲೂ ಫ್ಯೂ ಫಾರ್ಮ್ಸ್ ಇರುತ್ತೆ, ಇಲ್ಲೂ ಫ್ಯೂ ಫಾರ್ಮ್ಸ್ ಇರುತ್ತೆ. ಬಟ್ ಏನು ಡಿಫ್ರೆನ್ಸ್ ಅಂತ ಅಂದರೆ ನೇಚರ್ ಆಫ್ ದ ಕಮಾಡಿಟಿನಲ್ಲಿ. ಸೊ ಫಸ್ಟ್ ಒನ್ನಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ ಇರೋದು ಫ್ಯೂ ಫಾರ್ಮ್ಸೇ, ಬಟ್ ಅವ್ರು ಸೇಲ್ ಮಾಡೋದೆಲ್ಲ ಏನಾಗಿರುತ್ತೆ, ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡುವಂಥದ್ದು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ ಹೋಮೋಜಿನಿಯಸ್ ಪ್ರಾಡಕ್ಟ್ ಆಗಿರುತ್ತೆ. ಬಟ್ ಅದೇ ಡಿಫ್ರೆನ್ಷಿಯೇಟೆಡ್ ಆಲಿಗೋಪಲಿನಲ್ಲಿ ಅಲ್ಲೂ ಕೂಡ ಫ್ಯೂ ಫಾರ್ಮ್ಸೇ ಇರೋದು, ಬಟ್ ಅವು ಸೇಲ್ ಮಾಡುವಂಥದ್ದು ಹೋಮೋಜಿನಿಯಸ್ ಪ್ರಾಡಕ್ಟ್ ಆಗಿರೋದಿಲ್ಲ. ಡಿಫ್ರೆನ್ಸಿಯೇಷನ್, ಕ್ಯಾರೆಕ್ಟರಿಸ್ಟಿಕ್, ಫೀಚರ್ಸ್ ಪ್ರತಿಯೊಂದರಲ್ಲೂ ಕೂಡ ಸಿಮಿಲಾರಿಟೀಸ್ ಇರೋದಿಲ್ಲ, ಚೇಂಜಸ್ ಇರುತ್ತೆ. ಆ್ಯಂಡ್ ಈವನ್ ದೋ ದೇ ಹ್ಯಾವ್ ದಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಆಲ್ಸೋ. ಆ ಡಿಫ್ರೆನ್ಸಿಯೇಷನ್ ಜೊತೆಗೆ ಸಬ್ಸ್ಟಿಟ್ಯೂಟ್ಸ್ ಅವೈಲಬಿಲಿಟಿ ಕೂಡ ಇರುತ್ತೆ. ದೆನ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನೋಡಬೇಕು ಅಂತ ಅಂದರೆ ಎರಡೂ ಮಾರ್ಕೆಟಲ್ಲೂ ಕೂಡ ಸ್ಮಾಲ್ ಲೆವೆಲಲ್ಲಿ ಇರುತ್ತೆ. ಅಂದರೆ ಪ್ರೈಸಸ್ಸಲ್ಲಿ ಚೇಂಜಸ್ ಮಾಡಿದ್ರೆ ಕ್ವಾಂಟಿಟಿ ಡಿಮ್ಯಾಂಡಲ್ಲಿ ತುಂಬ ಏನು ಚೇಂಜಸ್ ಆಗೋದಿಲ್ಲ, ಸ್ವಲ್ಪ ಮಾತ್ರ ಚೇಂಜಸ್ ಆಗುತ್ತೆ ಎರಡೂ ಮಾರ್ಕೆಟಲ್ಲಿ. ದೆನ್ ಈವನ್ ಪ್ರೈಸ್ ಕಂಟ್ರೋಲು ಇಲ್ಲೂ ಕೂಡ ಸಮ್ ಎಕ್ಸ್ಟೆಂಟ್ ದೇ ಕ್ಯಾನ್ ಕಂಟ್ರೋಲ್ ಓವರ್ ದ ಪ್ರೈಸ್, ಆ್ಯಂಡ್ ಹಿಯರ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ದೇ ಕ್ಯಾನ್ ಕಂಟ್ರೋಲ್ ಓವರ್ ದ ಪ್ರೈಸ್. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್. ಓಕೆ, ಈ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಅಂತ ಅಂದರೆ ಏನು, ಫೀಚರ್ಸ್ ಆಫ್ ಮಾರ್ಕೆಟ್ ನೋಡಿದ್ವಿ, ಹಾಗೆಯೇ ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ದ ಮಾರ್ಕೆಟ್, ದಟ್ ಈಸ್ ದ ಕಾಂಪೊನೆಂಟ್ಸ್ ಆಫ್ ಮಾರ್ಕೆಟ್ ಏನು ಅಂತ ನೋಡಿದ್ವಿ. ದೆನ್ ಟೈಪ್ಸ್ ಆಫ್ ಮಾರ್ಕೆಟ್ ಅಥವಾ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್. ಕ್ಲಾಸಿಫಿಕೇಶನ್ಸ್ ಆಫ್ ಮಾರ್ಕೆಟಲ್ಲಿ ಒಂದು ಹೋಲ್ ಪಿಕ್ಚರನ್ನು ನಾವು ಇಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ನಂಬರ್ ಆಫ್ ಫಾರ್ಮ್ಸ್ ಎಷ್ಟಿರುತ್ತೆ, ಅದ್ರದ್ದು ನೇಚರ್ ಆಫ್ ಪ್ರಾಡಕ್ಟ್ ಏನಿರುತ್ತೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನಿರುತ್ತೆ, ಡಿಗ್ರಿ ಕಂಟ್ರೋಲ್ ಓವರ್ ಪ್ರೈಸ್ ಏನಿರುತ್ತೆ, ಇನ್ ಬ್ರೀಫಾಗಿ ನಾವು ಎಲ್ಲ ಒಂದು ಕ್ಲಾಸಿಫಿಕೇಷನ್ಸನ್ನು ಇಲ್ಲಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಮಾರ್ಕೆಟ್ ಬಗ್ಗೆ ಇನ್ ಡಿಟೈಲ್ಡಾಗಿ ನಾವು 1 by 1 ನೋಡ್ಕೊಳ್ತಾ ಹೋಗ್ತೀವಿ. Anyway, dear student, thank you for watching this video.